21ನೇ ವಚನದಿಂದ ನಾವು ಕಲಿತಾ ಇರ್ತಕ್ಕಂಥದ್ದು. ಮೊದಲನೇದಾಗಿ ಈ 21ರಿಂದ 32ರವರೆಗೆ ಇರ್ತಕ್ಕಂಥ ಒಂದು ವಚನಗಳನ್ನ ನಾವು ಗಮನಿಸೋದೇ ಆದ್ರೆ ಅದರಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ಮನುಷ್ಯನು ಈ ಭೂಮಿ ಮೇಲೆ ಜೀವಿಸುವಾಗ ಅವನು ಅಂದ್ರೆ ಒಂದು ಕೀಳು ಮಟ್ಟಕ್ಕೆ ಅಥವಾ ಕೆಳಮಟ್ಟಕ್ಕೆ, ಕೀಳು ಮಟ್ಟದ ಒಂದು ಜೀವಿತಕ್ಕೆ ಅಥವಾ ಕೆಳಮಟ್ಟದ ಒಂದು ಜೀವಿತಕ್ಕೆ ಆತನು ಹಂತ ಹಂತವಾಗಿ ಕ್ರಮಕ್ರಮವಾಗಿ ಯಾವ ರೀತಿ ಇಳಿದು ಹೋಗಿ ಕಟ್ಟ ಕಡೆಗೆ ನಾಶವಾಗ್ತಾನೆ ಅಂತಕ್ಕಂಥದ್ದನ್ನ ಈ 21ರಿಂದ 30ರವರೆಗೆ ಇರ್ತಕ್ಕಂಥ ವಚನಗಳಲ್ಲಿ ಅಪೊಸ್ತಲನಾದಂಥ ಪೌಲನು ತಿಳಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮನುಷ್ಯನು ಯಾವ ರೀತಿ ದಿನದಿಂದ ದಿನಕ್ಕೆ ಈ ಪಾಪ ಮಾಡೋದರ ಮೂಲಕವಾಗಿ, ದೇವರಿಗೆ ಅವಿಧೇಯತೆಯನ್ನ ತೋರಿಸೋದರ ಮೂಲಕವಾಗಿ, ಅನೀತಿಯನ್ನ ಅನ್ಯಾಯವನ್ನ ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದರ ಮೂಲಕವಾಗಿ ತನ್ನ ದೈನಂದಿನ ಜೀವನದಲ್ಲಿ, ಆತ್ಮೀಕ ಜೀವನದಲ್ಲಿ, ವಿಶ್ವಾಸ ಜೀವನದಲ್ಲಿ, ಪ್ರಾರ್ಥನಾ ಜೀವನದಲ್ಲಿ ಯಾವನು ಮೇಲಕ್ಕೆ ಬೆಳೆಯೋದಲ್ಲ, ಕೆಳಮಟ್ಟಕ್ಕೆ ಹೋಗ್ತಕ್ಕಂಥದ್ದು. ಅವನ ಒಂದು ಮೌಲ್ಯಾಧಾರಿತ ಜೀವನದಲ್ಲಿ ಯಾವ ರೀತಿ ಅವನು ಕೆಳಮಟ್ಟಕ್ಕೆ ಹಂತ ಹಂತವಾಗಿ ಕ್ರಮವಾಗಿ ಆತನು ಹೋಗ್ತಾನೆ ಎಂಬತಕ್ಕಂಥದ್ದನ್ನ ಅಪೊಸ್ತಲನಾದಂಥ ಪೌಲನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾನೆ. ಆದ್ರೆ ನಾವು 30ನೇ ವಚನಕ್ಕೆ ಬರೋದೇ ಆದ್ರೆ ಅಪೊಸ್ತಲನಾದಂಥ ಪೌಲನು ಅಲ್ಲಿ ಭಯಂಕರವಾದಂಥ ಪಾಪಗಳ ಒಂದು ಲಿಸ್ಟ್ ಅನ್ನ ನಮಗ್ ಕೊಡ್ತಾ ಇದ್ದಾನೆ. ಆ ಭಯಂಕರವಾದಂಥ ಪಾಪಗಳ ಒಂದು ಲಿಸ್ಟ್ ಅನ್ನ ನಾವು ನೋಡೋದೇ ಆದ್ರೆ ಅದು ಲಾಸ್ಟ್ ಸ್ಟೇಜ್. ಅಂದ್ರೆ ಈಗ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್, ಫೋರ್ತ್ ಸ್ಟೇಜ್ ಇದೆಯಲ್ಲ, ಆ ತರ ಒಂದು ಲಾಸ್ಟ್ ಸ್ಟೇಜ್ಗೆ ಬರುವಾಗ ಮನುಷ್ಯರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳು ಬರುತ್ತೆ, ಏನೆಲ್ಲ ಒಂದು ಸ್ವಭಾವದಲ್ಲಿ ಬದಲಾವಣೆಗಳು ಉಂಟಾಗುತ್ತೆ. ಆ ಸ್ವಭಾವದಲ್ಲಿ ಬದಲಾವಣೆಗಳು ಉಂಟಾದಾಗ ಅದು ಏನನ್ನ ಸೂಚಿಸ್ತೈತೆ ಅಂತಕ್ಕಂಥದ್ದನ್ನ ಬಹಳ ಸ್ಪಷ್ಟವಾಗಿ ಅಪೊಸ್ತಲನಾದಂಥ ಪೌಲನು ಇಲ್ಲಿ ತಿಳಿಸ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅದರಿಂದ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಭಾಗ ಇದು. ಲಾಸ್ಟ್ ಸ್ಟೇಜ್ಗೆ ಅಂದ್ರೆ ಇವಾಗ ನೋಡಿದ್ರೆ, ಈಗ ಪಾಪ ಎಂಬತಕ್ಕಂಥದ್ದು ಒಂದು ಆಳವಾದಂತ ಹಳ್ಳ, ಅಥವಾ ಪಾಪ ಎಂಬತಕ್ಕಂಥದ್ದು ಒಂದು ಆಳವಾದಂತ ಸಮುದ್ರ. ಹಳ್ಳಕ್ಕಾಗ್ಲಿ ಸಮುದ್ರಕ್ಕಾಗ್ಲಿ ಒಂದು ಪಾತಾಳ ಅಥವಾ ತಳ ಎಂಬತಕ್ಕಂಥದ್ದು ಇರುತ್ತಲ್ಲ, ಅವಾಗ ಆ ಪಾತಾಳಕ್ಕೆ ಮನುಷ್ಯನು ಒಂದೇ ಸಾರಿ ಹೋಗೋದಿಲ್ಲ. ಆತ ನಿಧಾನಕ್ಕೆ ಹಂತ ಹಂತವಾಗಿ ಮುಳುಗಿ ಲಾಸ್ಟ್ ಅಲ್ಲಿ ಆತನು ಪಾತಾಳಕ್ಕೆ ಸೇರ್ತಕ್ಕಂಥದ್ದು. ಪಾತಾಳಕ್ಕೆ ಸೇರಿದಾನೆ ಅಂತ ಹೇಳಿದ್ರೆ ಪಾತಾಳಕ್ಕಿಂತ ಕೆಳಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಲಾಸ್ಟ್, ಅದೇ ಬಾಟಮ್. ಆದ್ರೆ ಮನುಷ್ಯನು ಈ ಭೂಮಿ ಮೇಲೆ ಜೀವಿಸುವಾಗ ಈ ಪಾಪ ಎಂಬತಕ್ಕಂಥ ಒಂದು ಪಾತಾಳಕ್ಕೆ ಅಥವಾ ಪಾಪ ಎಂಬತಕ್ಕಂಥ ಆಳಕ್ಕೆ ಹೇಗೆ ಅವನು ಸೇರ್ತಾನೆ ಎಂಬತಕ್ಕಂಥದ್ದನ್ನ ಇಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ಆ ಪಾತಾಳ ಎಂಬತಕ್ಕಂಥದ್ದೇ ಫೈನಲ್ ಸ್ಟೇಜ್. ಆದ್ರೆ ಫೈನಲ್ ಸ್ಟೇಜ್ಗೆ ಹೋಗೋದಕ್ಕೆ ಮುಂಚೆ ಒಂದು ಫಸ್ಟ್ ಸ್ಟೇಜ್ ಅಂತ ಒಂದು ಇರ್ಬೇಕಲ್ಲ. ಆ ಫಸ್ಟ್ ಸ್ಟೇಜ್ ಯಾವುದು ಅಂದ್ರೆ, ಆ ಪಾತಾಳಕ್ಕೆ ಸೇರೋದಕ್ಕೆ ಮುಂಚೆ ಅದರ ಆರಂಭ ಎಲ್ಲಿಂದ ಇದು ಪ್ರಾರಂಭ ಆಗುತ್ತೆ. ಮನುಷ್ಯನು ಯಾಕೆ ಆ ಪಾತಾಳಕ್ಕೆ ಹೋಗಿ ತನ್ನನ್ನೇ ತಾನು ನಾಶ ಮಾಡ್ಕೊಳ್ತಾನೆ ಎಂಬತಕ್ಕಂಥದ್ದನ್ನ ಅಪೊಸ್ತಲನಾದಂಥ ಪೌಲನು ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದನ್ನ ನಾವು ಇಲ್ಲಿ ಗಮನಿಸಬಹುದು. ವಿಶೇಷವಾಗಿ ನೋಡೋದೇ ಆದ್ರೆ, ಒಂದು ನಿಮಿಷ, ನಾವು ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ
ಇಪ್ಪತ್ತ ಒಂದನೇ ವಚನವನ್ನ ನಾವು ಗಮನಿಸೋದೇ ಆದ್ರೆ ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಯಾಕೆಂದರೆ ಅವರಿಗೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರೂ ಅವರು ದೇವ ಆತನನ್ನ ದೇವರೆಂದು ಘನಪಡಿಸಲಿಲ್ಲ. ಆತನ ಉಪಕಾರಗಳನ್ನ ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ. ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಒಬ್ಬ ಮನುಷ್ಯನು ಪಾಪ ಎಂಬತಕ್ಕಂಥ ಪಾತಾಳಕ್ಕೆ ಸೇರಿ ತಾನು ನಾಶ ಆಗೋದಕ್ಕೆ ಮೊದಲನೇ ಸ್ಟೆಪ್ ಅಥವಾ ಮೊದಲನೇ ಸ್ಟೇಜ್ ಯಾವುದು ಎಂಬತಕ್ಕಂಥದ್ದನ್ನ ಅಪೊಸ್ತಲನಾದಂಥ ಪೌಲನು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಆಗ ಮೊದಲನೇ ಸ್ಟೆಪ್ ಯಾವುದು ಅಂತ ಕೇಳೋದೇ ಆದ್ರೆ ಇಲ್ಲಿ ಅಪೊಸ್ತಲನಾದಂಥ ಪೌಲನ್ ಹೇಳ್ತಕ್ಕಂಥದ್ದು, ಅವರಿಗೆ ದೇವರು ಯಾರು ಅಂತ ಗೊತ್ತಿದೆ. ಯಾಕೆಂದರೆ ಅವರಿಗೆ ದೇವರ ವಿಷಯವಾಗಿ ತಿಳುವಳಿಕೆ ಇದ್ದರೂ ಅವರು ಆತನನ್ನ ದೇವರೆಂದು ಘನಪಡಿಸಲಿಲ್ಲ. ಇದು ಫಸ್ಟ್ ಸ್ಟೆಪ್, ಫಸ್ಟ್ ಸ್ಟೇಜ್ ಅಥವಾ ಪಾಪದ ಒಂದು ಆರಂಭ ಎಲ್ಲಿ ಅಂತ ಕೇಳಿದ್ರೆ ಇಲ್ಲೇನೆ. ಪಾಪ ಎಂಬತಕ್ಕಂಥ ಸಮುದ್ರದಲ್ಲಿ ಮನುಷ್ಯನು ಪಾತಾಳಕ್ಕೆ ಸೇರೋದಕ್ಕೆ ಫಸ್ಟ್ ಹೆಜ್ಜೆ ಯಾವುದು ಅಂತ ಹೇಳಿದ್ರೆ ಇದೇನೆ. ಯಾವುದು ಫಸ್ಟ್ ಹೆಜ್ಜೆ ಯಾವುದು ಅಂತ ಕೇಳಿದ್ರೆ, ಅವರಿಗೆ ದೇವರು ಯಾರು ಅಂತ ಗೊತ್ತಿದ್ರು ಕೂಡ ಸೊ ದೇವರು ಎಂತವನಾಗಿದ್ದಾನೆ ಅಂತಕ್ಕಂಥ ತಿಳುವಳಿಕೆ ಇದ್ರೂ ಕೂಡ ಅವರು ದೇವರನ್ನ ದೇವರು ಅಂತ ಹೇಳಿ ಗೌರವಿಸ್ತಾ ಇಲ್ಲ. ಸೊ ದೇವರಿಗೆ ಸಲ್ಲಿಸಬೇಕಾದಂತ ಮಹಿಮೆಯನ್ನ ದೇವರಿಗೆ ಸಲ್ಲಿಸ್ತಾ ಇಲ್ಲ. ದೇವರಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆಯನ್ನ ಅವರು ದೇವರಿಗೆ ಸಲ್ಲಿಸ್ತಾ ಇಲ್ಲ. ಅವರು ತಮ್ಮ ಜೀವನದಲ್ಲಿ ದೇವರಿಗೆ ಮೊದಲನೇ ಸ್ಥಾನವನ್ನ ಕೊಟ್ಟಿಲ್ಲ. ಸೊ ಎಲ್ಲಾ ಪಾಪಗಳ ಪ್ರಾರಂಭ ಎಲ್ಲಿ ಅಂತ ಕೇಳಿದ್ರೆ, ಅಥವಾ ಎಲ್ಲಾ ಪಾಪಗಳ ಒಂದು ಪ್ರಾರಂಭದ ಹೆಜ್ಜೆ ಯಾವುದಪ್ಪ ಅಂತ ಕೇಳಿದ್ರೆ ಅದು ಹೇಗಿರುತ್ತಪ್ಪ ಅಂತ ಕೇಳಿದ್ರೆ, ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ದೇವರನ್ನ ಘನಪಡಿಸಬೇಕಾದ ರೀತಿಯಲ್ಲಿ ಘನಪಡಿಸದೇ ಇರ್ತಕ್ಕಂಥದ್ದೇ ಅದರ ಒಂದು ಆರಂಭ. ಇವತ್ತು ನನ್ನ ಜೀವನದಲ್ಲಿ ಪಾಪ ಇರೋದೇ ಆದ್ರೆ, ನನ್ನ ಜೀವನದಲ್ಲಿ ಅನೀತಿ ಇರೋದೇ ಆದ್ರೆ, ಅಕ್ರಮ ಇರೋದೇ ಆದ್ರೆ ಅದರ ಪ್ರಾರಂಭ ಎಲ್ಲಿ ಅಂತ ಹೇಳಿದ್ರೆ, ದೇವರನ್ನ ಘನಪಡಿಸಬೇಕಾದ ರೀತಿನಲ್ಲಿ ನಾನು ಘನಪಡಿಸ್ತಾ ಇಲ್ಲ. ದೇವರಿಗೆ ಭಯ ಪಡಬೇಕಾದ ರೀತಿನಲ್ಲಿ ನಾನು ಭಯ ಪಡ್ತಾ ಇಲ್ಲ. ದೇವರನ್ನ ಗೌರವಿಸಬೇಕಾದ ರೀತಿನಲ್ಲಿ ನಾನು ಗೌರವಿಸ್ತಾ ಇಲ್ಲ. ದೇವರಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕೋ ಆ ರೀತಿ ಮರ್ಯಾದೆಯನ್ನ ನಾನು ಕೊಡ್ತಾ ಇಲ್ಲ. ಯಾವ ರೀತಿ ಆತನನ್ನ ಮಹಿಮೆ ಪಡಿಸ್ಬೇಕೋ ಆ ರೀತಿನಲ್ಲಿ ನಾನು ಮಹಿಮೆ ಪಡಿಸ್ತಾ ಇಲ್ಲ. ಸೊ ಅದು ಮೇನ್ ಪ್ರಾಬ್ಲಮ್. ಸೊ ಅಲ್ಲಿಂದ ಪಾಪ ಶುರುವಾಗ್ತಕ್ಕಂಥದ್ದು. ಸೊ ನಮ್ಮ ಜೀವನದಲ್ಲಿ ದೇವರಿಗೆ ಅರ್ಹವಾದಂತ ಯೋಗ್ಯವಾಗಿರ್ತಕ್ಕಂಥ ಸ್ಥಾನವನ್ನ ಮಾನವನ್ನ ಯಾವಾಗ ನಾವು ನೀಡೋದಿಲ್ವೋ ಆವಾಗ ನಾವು ಪಾಪದ ಒಂದು ಫಸ್ಟ್ ಸ್ಟೇಜ್ಗೆ ಬಂದು ಸೇರಿದ್ದೇವೆ ಎಂಬತಕ್ಕಂಥದ್ದು ಅದರ ಅರ್ಥ. ಸೊ ನಾವು ಪಾಪದ ಫಸ್ಟ್ ಲೆವೆಲ್ನಲ್ಲಿ ಎಂಟ್ರಿ ಆಗಿ ಕೂತಿದ್ದೇವೆ ಎಂಬತಕ್ಕಂಥದ್ದು ಅದರ ಒಂದು ಅರ್ಥ. ಸೊ ನೆಕ್ಸ್ಟ್ ಏನಪ್ಪಾ ಹೇಳೋದು ಅಂತ ಹೇಳಿದ್ರೆ, ಆ ವಾಕ್ಯದಲ್ಲಿ ಒಂದು ದೇವರು ಯಾರು ಎಂಬುದಕ್ಕಂತ ತಿಳುವಳಿಕೆ ಅವ್ರಿಗಿದ್ರೂ ಕೂಡ ದೇವರನ್ನ ಘನಪಡಿಸಬೇಕಾದಂತ ರೀತಿನಲ್ಲಿ ಘನಪಡಿಸಲಿಲ್ಲ. ಎರಡನೇದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನ ಸ್ತುತಿಸಲಿಲ್ಲ. ನೋಡ್ರಿ, ಆತನ ಉಪಕಾರಗಳನ್ನು ನೆನೆಸಿ ಆತನನ್ನ ಸ್ತುತಿಸ್ತಾ ಇಲ್ಲಂತೆ.
ಸೊ ದೇವರು ನಮಗೆ ಎಷ್ಟೆಲ್ಲ ಉಪಕಾರಗಳನ್ನ ಮಾಡಿದ್ದಾನೆ. ಸೊ ಆದ್ರೆ ನಾವು ಅದಕ್ಕೆ ಸ್ತುತಿಯನ್ನ, ಸ್ತೋತ್ರವನ್ನ, ಕೃತಜ್ಞತೆಯನ್ನ ಸಲ್ಲಿಸದೆ ಹೋದ್ರೆ, ಕೃತಜ್ಞತೆಯುಳ್ಳವರಾಗಿ ಜೀವಿಸದೆ ಹೋದ್ರೆ, ಅಲ್ಲಿಂದ ಪಾಪ ಪ್ರಾರಂಭ ಆಗುತ್ತೆ. ಅದು ಫಸ್ಟ್ ಸ್ಟೇಜ್ ಅಂತ ಹೇಳ್ತಾ ಇರ್ತಕ್ಕಂಥದ್ದು, ಫಸ್ಟ್ ಲೆವೆಲ್, ಫಸ್ಟ್ ಗ್ರೇಡ್ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ದೇವರು ಅನೇಕ ಉಪಕಾರಗಳನ್ನ ಮಾಡುವಾಗ ಉಪಕಾರಕ್ಕೆ ತಕ್ಕಂತೆ ಆತನನ್ನ ಸ್ತುತಿಸದೆ ಇರ್ತಕ್ಕಂಥದ್ದೇ ದೊಡ್ಡ ಪಾಪ. ನಾವು ಆತನನ್ನ ಸ್ತುತಿಸದೆ ಹೋದ್ರೆ, ಕೃತಜ್ಞತೆಯನ್ನ ಸಲ್ಲಿಸದೆ ಹೋದ್ರೆ, ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಾವು ದೊಡ್ಡ ಸ್ವಾರ್ಥಿಗಳಾಗಿದ್ದೇವೆ ಎಂಬುದಾಗಿ ಅದರ ಅರ್ಥ. ಯಾಕಂದ್ರೆ ಬೇರೆಯವರಿಗೆ ಸಲ್ಲಿಸ್ಬೇಕಾದದ್ದನ್ನ ನಾವು ಸಲ್ಲಿಸ್ತಾ ಇಲ್ಲ, ಅದನ್ನ ನಾವೇ ಇಟ್ಕೊಂಡಿದ್ದೀವಿ. ಸೊ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಸ್ವಾರ್ಥಿಗಳು, ನಾವು ಭಯಂಕರ ಸೆಲ್ಫಿಶ್, ನಾವು ಭಯಂಕರ ಸೆಲ್ಫ್ ಸೆಂಟರ್ಡ್ ಎಂಬತಕ್ಕಂತ ಒಂದು ಅರ್ಥವನ್ನ ಅದು ಕೊಡ್ತೈತೆ. ಸೊ ದೇವ್ರು ನಮ್ಮನ್ನ ಆಶೀರ್ವದಿಸುವಾಗ, ದೇವ್ರು ನಮ್ಗೆ ಅನೇಕ ಉಪಕಾರಗಳನ್ನ ಮಾಡುವಾಗ, ನಾವು ಅದಕ್ಕೆ ಅರ್ಹರು ಎಂಬತಕ್ಕಂತ ಒಂದು ಭಾವ ನಮ್ಮಲ್ಲಿ ಬಂದ್ಬಿಟ್ರೆ ಅದು ಬಹಳ 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 ಕಷ್ಟ. ಈ ಲೋಕದಲ್ಲಿ ದೇವರ ಒಂದು ಸಹಾಯವನ್ನ, ದೇವರ ಒಂದು ಕೃಪೆಯನ್ನ, ದೇವರ ಒಂದು ಪ್ರೀತಿಯನ್ನ, ದೇವರ ಒಂದು ಕರುಣೆಯನ್ನ, ದೇವರಿಂದ ಬರ್ತಕ್ಕಂಥ ಅನುಕೂಲತೆಗಳನ್ನ ಹೊಂದಲಿಕ್ಕೆ ನಾವ್ ಯಾರು ಕೂಡ ಅರ್ಹರಲ್ಲ. ನಾವ್ ಯಾವುದಕ್ಕೂ ಅರ್ಹರಲ್ಲ. ನಾವ್ ಯಾವುದಕ್ಕೆ ಅರ್ಹರು ಅಂತ ಹೇಳಿದ್ರೆ ನಾವು ನರಕಕ್ಕೆ ಮಾತ್ರ ಅರ್ಹರು. ಸೊ ನರಕಕ್ಕೆ ಹೋಗ್ಬೇಕಾದ್ರೆ ನಾವೇನು ಮಾಡ್ಬೇಕಾಗಿಲ್ಲ, ಸುಮ್ನೆ ಇದ್ಬಿಟ್ರೆ ಸಾಕು. ಯಾಕಂದ್ರೆ ನಾವು ಆಲ್ರೆಡಿ ಅದಕ್ಕೆ ಅರ್ಹರಾಗ್ಬಿಟ್ಟಿದೀವಿ. ಅದು ಬಿಟ್ರೆ ನಾವು ಈ ಲೋಕದಲ್ಲಿ ಬೇರೆ ಯಾವುದಕ್ಕೂ ಅರ್ಹರೇ ಇಲ್ಲ. ನಾನಾಗ್ಲಿ ನೀವಾಗ್ಲಿ ನಮ್ಗೆ ಯಾವುದೇ ಒಂದು ಯೋಗ್ಯತೆ ಇಲ್ಲ. ನಾವ್ ಯಾವುದಕ್ಕೆ ಯೋಗ್ಯರು ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ನರಕದಲ್ಲಿ ಹೋಗಿ ಬೀಳೋದಕ್ಕೆ ಯೋಗ್ಯರು ಅಷ್ಟೇ. ಸೊ ಅಂತ ಯೋಗ್ಯತೆ ಇರ್ತಕ್ಕಂಥ ನಮ್ಮನ್ನ ದೇವರು ಇಷ್ಟು ಹೆಚ್ಚಾಗಿ ಪ್ರೀತಿಸಿ ನಮ್ಮನ್ನ ಒಂದೊಂದು ದಿವಸ ನಡೆಸುವಾಗ ಆತನಿಗೆ ಕೃತಜ್ಞತೆಯನ್ನ ಸಲ್ಲಿಸದೆ ಹೋದ್ರೆ ಅದು ಭಯಂಕರ ಡೇಂಜರ್ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ಈ ಲೋಕದಲ್ಲಿ ಅನೇಕ ಕ್ರೈಸ್ತರನ್ನ ನೋಡುವಾಗ ಅವರು ತಮ್ಮ ಒಂದು ಜೀವನದಲ್ಲಿ ಯಾವ ತರ ನಡೀತಾರೆ ಅಂತ ಹೇಳಿದ್ರೆ, ಸೊ ಮೆಜಾರಿಟಿ ಅಂತ ಹೇಳಿದ್ರೆ ಬಹುಪಕ್ಷ, ಹೆಚ್ಚು ಜನರು ತಮ್ಮ ಆತ್ಮೀಕ ಜೀವನವನ್ನ ಯಾವ ತರ ನಡೆಸ್ತಾ ಇದ್ದಾರೆ ಅಂತ ಹೇಳಿ ನೀವು ಗಮನಿಸೋದೇ ಆದ್ರೆ, ಮೊದಲನೇದಾಗಿ ಅವರು ತಮ್ಮ ಜೀವನದಲ್ಲಿ ದೇವರಿಗೆ ಯಾವ್ದಾದ್ರೂ ಒಂದು ಸ್ಥಾನವನ್ನ ಕೊಟ್ಟಿರ್ತಾರೆ. ಯಾವ್ದಾದ್ರೂ ಸ್ಥಾನ ಅಂದ್ರೆ ದೇವರಿಗೆ ಅರ್ಹತೆ ಇಲ್ಲ ಕೊಡ್ಬೇಕಾಗಿರ್ತಕ್ಕಂಥ ಸ್ಥಾನ ಅಲ್ಲ, ಆದ್ರೆ ಅವ್ರಿಗಿಷ್ಟ ಬಂದಿರ್ತಕ್ಕಂಥ ಒಂದು ಸ್ಥಾನನ ಕೊಟ್ಟಿರ್ತಾರೆ. ಆದ್ರೆ ಇವ್ರು ಮೀಟಿಂಗ್ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಬೈಬಲ್ ಓದ್ತಾರೆ, ಹಾಡ್ ಆಡ್ತಾರೆ, ಒಳ್ಳೆ ಆತ್ಮೀಕ ಮಾತುಗಳನ್ನೆಲ್ಲ ಆಡ್ತಾರೆ. ಆದ್ರೆ ದೇವರಿಗೆ ಕೊಡ್ಬೇಕಾಗಿರ್ತಕ್ಕಂಥ ಸ್ಥಾನವನ್ನ ಒಂದು ವೇಳೆ ಇವ್ರು ಮಾಡ್ತಕ್ಕಂಥ ವ್ಯಾಪಾರಕ್ಕೆ, ಬಿಸ್ನೆಸ್ಗೆ ಕೊಟ್ಟಿರ್ಬಹುದು, ಇವ್ರ ಕೆಲ್ಸಕ್ಕೆ ಕೊಟ್ಟಿರ್ಬಹುದು, ಮಕ್ಕಳಿಗೆ ಕೊಟ್ಟಿರ್ಬಹುದು, ಹೆಂಡತಿ ಕೊಟ್ಟಿರ್ಬಹುದು, ಗಂಡನಿಗೆ ಕೊಟ್ಟಿರ್ಬಹುದು, ಫ್ರೆಂಡ್ಸಿಗೆ ಕೊಟ್ಟಿರ್ಬಹುದು. ಆದ್ರೆ ದೇವರಿಗೆ ಅರ್ಹವಾದಂತ ಸ್ಥಾನವನ್ನ ಕೊಟ್ಟು ದೇವರನ್ನ ಘನಪಡಿಸ್ತಾ ಇಲ್ಲ. ಸೊ ದೇವರನ್ನ ಘನಪಡಿಸೋದು ಹೇಗೆ ಅಂತ ಹೇಳಿದ್ರೆ, ದೇವರಿಗಿಂತ ಶ್ರೇಷ್ಠವಾದಂತವರು ಇಡೀ ಸೃಷ್ಟಿಯಲ್ಲಿ ಯಾರು ಇಲ್ಲ. ಅವಾಗ ದೇವರಿಗೆ ಯೋಗ್ಯವಾದಂತ, ಅರ್ಹವಾದಂತ ಸ್ಥಾನ ನನ್ನ ಜೀವನದಲ್ಲಿ ಯಾವುದು ಅಂತ ಕೇಳಿದ್ರೆ ಪ್ರಥಮ ಸ್ಥಾನ. ನಾವು ದೇವರಿಗೆ ಯಾವಾಗಲೂ ಕೂಡ ಪ್ರಥಮ ಸ್ಥಾನವನ್ನ ಕೊಡಬೇಕು. ಅದು ಆತನ ಸ್ಥಾನ. ಆತನ ಯಾವಾಗಲೂ ಫಸ್ಟ್ ಇರಬೇಕು. ಸೊ ನಾವು ಆತನನ್ನ ಯಾವ ರೀತಿ ಘನಪಡಿಸ್ಬೇಕು ಅಂತ ಹೇಳಿದ್ರೆ, ಈಗ ಕೆಲವು ಗಣ್ಯ ವ್ಯಕ್ತಿಗಳನ್ನ, ಚೀಫ್ ಮಿನಿಸ್ಟರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಕ್ಯಾಬಿನೆಟ್ ಅಲ್ಲಿ ಇರ್ತಕ್ಕಂಥ ಮಿನಿಸ್ಟರ್ಸ್ ಆಗಿರ್ಬೋದು, ಅವ್ರೇನಾದ್ರೂ ನಮ್ಮ ಚರ್ಚ್ಗಳಿಗೆ, ನಮ್ಮ ಮನೆಗಳಿಗೆ, ನಮ್ಮ ಒಂದು ಪ್ರೋಗ್ರಾಮ್ಗೆ ಬರೋದೇ ಆದ್ರೆ ನಾವು ಅವರನ್ನ ಯಾವ ತರ ಘನಪಡಿಸ್ತೀವಿ?
ಸೊ ಅವ್ರಿಗೆ ಆದ್ಯತೆಯನ್ನ ಕೊಡ್ತೀವಿ, ಅವ್ರಿಗೆ ಇಂಪಾರ್ಟೆನ್ಸ್ ಅನ್ನ ಕೊಡ್ತೀವಿ, ಅವ್ರಿಗೆ ಸೆಪರೇಟ್ ಆದಂತ ಕುರ್ಚಿ ಇರ್ತೈತೆ. ಸೊ ಅವರಿಗೆ ಮಾತಿನ ಮೂಲಕ, ಬಿಹೇವಿಯರ್ ಮೂಲಕ, ಆಟಿಟ್ಯೂಡ್ ಮೂಲಕ ಕೊಡಬೇಕಾದಂತ ಗೌರವವನ್ನ ಎಲ್ಲ ಕೊಡ್ತೀವಿ. ಅದೇನಂತ ಹೇಳಿದ್ರೆ ಘನಪಡಿಸ್ತಕ್ಕಂಥ. ಆದ್ರೆ ಸೃಷ್ಟಿಗೆ ಮೂಲ ಆಗಿರ್ತಕ್ಕಂಥ, ಸಮಸ್ತಕ್ಕೂ ಯಜಮಾನನಾಗಿರ್ತಕ್ಕಂಥ ದೇವರನ್ನ ನಾವ್ ಯಾವ ತರ ಘನಪಡಿಸ್ತಾ ಇದ್ದೀವಿ? ಸೊ ದೇವರಿಗೆ ಯಾವ ಸ್ಥಾನವನ್ನ ಕೊಟ್ಟಿದ್ದೀವಿ? ಅವಾಗ ಏನಪ್ಪಾ ಅಂತ ಹೇಳಿದ್ರೆ, ನಾನು ಮತ್ತು ನೀವು ದೇವರಿಗೆ ಕೊಡಬೇಕಾದಂತ ಸ್ಥಾನವನ್ನ ಕೊಟ್ಟು, ದೇವರನ್ನ ನನ್ನ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ನಾವು ಘನಪಡಿಸದೆ ಹೋದರೆ ಏನಾಗುತ್ತೆ ಅಂತ ಗೊತ್ತಾ? ನಾವು ನಂಬಿಕೆಯಲ್ಲಿ ಬಿದ್ದೋಗ್ತೀವಿ, ನಮ್ಮ ಆತ್ಮಿಕ ಜೀವನದಿಂದ ನಾವು ಬಿದ್ದೋಗ್ತೀವಿ, ನಮ್ಮ ಪ್ರಾರ್ಥನಾ ಜೀವನದಿಂದ ನಾವು ಬಿದ್ದೋಗ್ತೀವಿ, ದೇವರೊಟ್ಟಿಗೆ ಇರ್ತಕ್ಕಂಥ ಸಂಬಂಧದಲ್ಲಿ ನಾವು ಬಿದ್ದೋಗ್ತೀವಿ. ಸೊ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ದಿನದಿಂದ ದಿನಕ್ಕೆ, ಕ್ಷಣದಿಂದ ಕ್ಷಣಕ್ಕೆ ನಾವು ಪಾಪದ ಆಳದಲ್ಲಿ ಇಳಿದು ಪಾಪದಲ್ಲಿ ಜೀವಿಸೋದಕ್ಕೆ ನಾವು ಶುರು ಮಾಡ್ತೀವಿ. ಸೊ ಅವಾಗ ಪಾಪದ ಆರಂಭ ಎಲ್ಲಿ? ಪಾಪದ ಮೊದಲನೇ ಸ್ಟೇಜ್ ಎಲ್ಲಿ? ಮೊದಲನೇ ಲೆವೆಲ್ ಎಲ್ಲಿ ಅಂತ ಕೇಳೋದೇ ಆದ್ರೆ, ನಮ್ಮ ಜೀವನದಲ್ಲಿ ದೇವರನ್ನ ಘನಪಡಿಸಬೇಕಾದಂತ ರೀತಿಯಲ್ಲಿ ಘನಪಡಿಸದೇ ಇರ್ತಕ್ಕಂಥದ್ದೇ. ಸೊ ಒಂದು ವೇಳೆ ನಾವ್ಯಾರು ಕೂಡ ಬೇರೆಯವ್ರ ತರ ಯಾವುದೇ ದೊಡ್ಡ ದೊಡ್ಡ ಪಾಪಗಳನ್ನ ಮಾಡ್ತಾ ಇಲ್ಲ, ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇಲ್ಲ, ನಾವು ಬೇರೆಯವರು ಮಾತಾಡೋ ರೀತಿನಲ್ಲಿ ಕುಚೋದ್ಯ ಮಾತುಗಳನ್ನ ನಾವು ಆಡ್ತಾ ಇಲ್ಲ, ಆದ್ರಿಂದ ನಾವು ಬಹಳ ಒಳ್ಳೆಯವರು ಅಂತೇಳಿ ನಾವು ಅಂದ್ಕೊಳ್ಬಹುದು. ಆದ್ರೆ ನಾವು ದೇವರಿಗೆ ಪ್ರಥಮ ಸ್ಥಾನವನ್ನ ಜೀವನದಲ್ಲಿ ಕೊಟ್ಟಿದ್ದೇವ, ಕೊಟ್ಟಿಲ್ವಾ? ನಾವು ಎಷ್ಟೇ ಒಳ್ಳೆಯವರಾದ್ರೂ, ಎಷ್ಟೇ ಕೆಟ್ಟವರಾದ್ರೂ ಅದಲ್ಲ. ಆದ್ರೆ ದೇವರನ್ನ ಘನಪಡಿಸಬೇಕಾದಂತ ರೀತಿನಲ್ಲಿ ಘನಪಡಿಸ್ತಾ ಇದ್ದೀನ ಇಲ್ವಾ? ಅದು ಮೇಯ್ನ್. ನಾನು ಎಲ್ಲ ಮೀಟಿಂಗ್ಗಳಿಗೂ ಹೋಗ್ತೀನಿ, ಒಂದು ವಾರ ಕೂಡ ಚರ್ಚ್ ತಪ್ಸೋದಿಲ್ಲ, ಎಲ್ಲ ಬೆಳಿಗ್ಗೆ ಎದ್ದು ನಾನು ಪ್ರಾರ್ಥನೆ ಮಾಡ್ತೀನಿ, ಸಂಜೆ ಬೈಬಲ್ ಓದ್ತೀನಿ. ಅದೆಲ್ಲ ಅದು ಎಲ್ರೂ ಕೂಡ ಮಾಡ್ತಾರೆ, ಮೆಜಾರಿಟಿ ನಂಬಿಕೆ ಇರೋರು, ಕೆಲವರು ಅರ್ಧಂಬರ್ಧ ನಂಬಿಕೆ ಇರೋರು ಮಾಡ್ತಾರೆ. ಆದ್ರೆ ನಮ್ಮ ಜೀವನದಲ್ಲಿ ದೇವರಿಗೆ ಕೊಡಬೇಕಾದಂತ ಸ್ಥಾನವನ್ನ ಕೊಟ್ಟು ನಾವು ದೇವರನ್ನ ಘನಪಡಿಸ್ತಾ ಇದ್ದೀವ? ಅದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲಸ. ಸೊ ನಾನು ಯೇಸು ಕ್ರಿಸ್ತನ ಶಿಷ್ಯನಾಗಿರ್ಬೇಕಾದ್ರೆ, ಶಿಷ್ಯನಾಗಿರ್ತಕ್ಕಂಥ ವ್ಯಕ್ತಿ ತನ್ನ ಜೀವನದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನ ಕೊಡ್ತಾನೆ. ಯೇಸು ಸ್ವಾಮಿ ಈ ಲೋಕವನ್ನ ಬಿಟ್ಟು ಹೋಗೋದಕ್ಕೆ ಮುಂಚೆ ಶಿಷ್ಯರಿಗೆ ಕೊಟ್ಟಂತ ಆಜ್ಞೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಭೂಲೋಕದ ಕಟ್ಟ ಕಡೆಯವರೆಗೂ ಹೋಗಿ ಎಲ್ಲರನ್ನ ನನ್ನ ಶಿಷ್ಯರನ್ನಾಗಿ ಮಾಡ್ರಿ ಅಂತಾನೆ ಹೊರತು ವಿಶ್ವಾಸಿಗಳನ್ನಾಗಿ ಮಾಡ್ರಿ ಅಂತ ಹೇಳಿ ಎಲ್ಲೂ ಕೂಡ ಹೇಳಿಲ್ಲ. ಈಗ ಕ್ರೈಸ್ತರನ್ನ ನೋಡೋದೇ ಆದ್ರೆ ವಿಶ್ವಾಸಿಗಳು ಸುಮಾರು ಜನ ಇದ್ದಾರೆ ಹೊರತು ಶಿಷ್ಯರಾಗಿರ್ತಕ್ಕಂಥವ್ರು ಬಹಳ ಕಡಿಮೆ. ಯೇಸು ಕ್ರಿಸ್ತನ ಮಾತುಗಳನ್ನ ನಾವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದೇ ಇದಕ್ಕೆ ಕಾರಣ. ಸೊ ಯಾರಪ್ಪ ಯೇಸು ಕ್ರಿಸ್ತನ ಶಿಷ್ಯನು ಅಂತ ಹೇಳಿದ್ರೆ, ಶಿಷ್ಯನಾಗಿರ್ತಕ್ಕಂಥವನು ಗುರುವಿಗೆ ತನ್ನ ಜೀವನದಲ್ಲಿ ಅರ್ಹವಾಗಿರುವಂತ, ಯೋಗ್ಯವಾಗಿರ್ತಕ್ಕಂಥ ಸ್ಥಾನವನ್ನ ಕೊಟ್ಟು ಆತನನ್ನ ಘನಪಡಿಸಬೇಕಾದಂತ ರೀತಿಯಲ್ಲಿ ಘನಪಡಿಸ್ತಕ್ಕಂಥವನು, ಗೌರವಿಸಬೇಕಾದಂತ ರೀತಿಯಲ್ಲಿ ಗೌರವಿಸ್ತಕ್ಕಂಥವನು, ಭಯ ಪಡಬೇಕಾದಂತ ರೀತಿಯಲ್ಲಿ ಪಡ್ತಕ್ಕಂಥ ವ್ಯಕ್ತಿನೇ ನಿಜವಾದಂತ ಶಿಷ್ಯನು. ಸೊ ಖಂಡಿತವಾಗಿ ದೇವರು ನಮ್ಮ ಜೀವನದಲ್ಲಿ ನಂಬರ್ 1 ಆಗಿರ್ಬೇಕು, ಪ್ರಥಮ ಸ್ಥಾನವನ್ನ ನಾವು ದೇವರಿಗೆ ಕೊಟ್ಟಿರ್ಬೇಕು. ಸೊ ಅದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಎರಡನೇದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅಪೊಸ್ತಲನಾದಂತ ಪೌಲನು ದೇವರಿಗೆ ಸ್ತುತಿಯನ್ನ ಸಲ್ಲಿಸದೇ ಇರುವ ವಿಷಯದ ಬಗ್ಗೆ ಕೂಡ ಅಪೊಸ್ತಲನಾದಂತ ಪೌಲನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು. ದೇವರು ನನಗೂ ಮತ್ತು ನಿಮಗೆ ಪ್ರತಿದಿನ ಏನೆಲ್ಲ ಉಪಕಾರಗಳನ್ನ ಮಾಡ್ತಾ ಇದ್ದಾನೆ, ಆತನ ಎಷ್ಟೆಲ್ಲ ಸಹಾಯಗಳನ್ನ ಮಾಡ್ತಾ ಇದ್ದಾನೆ, ಯಾವ ರೀತಿಯ ಆಶೀರ್ವಾದಗಳನ್ನೆಲ್ಲ ನಮ್ಮ ಮೇಲೆ ಸುರಿಸ್ತಾ ಇದ್ದಾನೆ, ಇವೆಲ್ಲವುಗಳನ್ನ ನೆನೆಸಿಕೊಂಡು
ಹೃದಯಪೂರ್ವಕವಾಗಿ ಆಳವಾದಂತ ರೀತಿಯಲ್ಲಿ ದೇವರಿಗೆ ಕೃತಜ್ಞತೆಯನ್ನ, ಸ್ತುತಿ ಸ್ತೋತ್ರಗಳನ್ನ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಒಂದು ಕರ್ತವ್ಯ. ದೇವರು ಮಾಡಿದ ಉಪಕಾರಗಳನ್ನ, ಆಶೀರ್ವಾದಗಳನ್ನ, ಸಹಾಯಗಳನ್ನ ನಾವು ಲಘುವಾಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಅನೇಕರು ಲೈಟ್ ಆಗಿ ತಗೊಳ್ತಾರೆ, ಅದನ್ನ ಅಡ್ವಾಂಟೇಜ್ ಆಗಿ ತಗೊಳ್ತಾರೆ. ಸೊ ನಾವು ಅವುಗಳನ್ನ ಲಘುವಾಗಿ ತೆಗೆದುಕೊಂಡಿರೋದೇ ಆದ್ರೆ ಅದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ದೇವರನ್ನ ನಾವು ಇಂಡೈರೆಕ್ಟ್ ಆಗಿ ಅವಮಾನ ಪಡಿಸ್ತಾ ಇದ್ದೀವಿ. ದೇವ್ರೇನ್ ಮಹಾ ದೊಡ್ಡದ ಮಾಡಿರ್ತಕ್ಕಂಥದ್ದು, ಎಲ್ಲಾರ ಜೀವನದಲ್ಲೂ ಮಾಡಿರೋದೇ ನಮಗೂ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಏನಂತ ಇವಾಗ, ಅದಕ್ಕೆ ನಾವೇನ್ ಥ್ಯಾಂಕ್ಸ್ ಹೇಳ್ಬೇಕಂತ? ಸಿ ಆಟಿಟ್ಯೂಡ್. ನಮ್ಗೆ ಕೃತಜ್ಞತೆ ಇಲ್ಲ ಅಂತ ಹೇಳಿದ್ರೆ, ಸ್ತುತಿ ಸ್ತೋತ್ರ ಇಲ್ಲ ಅಂತ ಹೇಳಿದ್ರೆ, ಅದರ ಅರ್ಥ ಇಷ್ಟೇನೆ, ನಾವು ದೇವರನ್ನ, ದೇವರ ಉಪಕಾರಗಳನ್ನ, ದೇವರ ಆಶೀರ್ವಾದಗಳನ್ನ ಬಹಳ ಲೈಟ್ ಆಗಿ, ಲಘುವಾಗಿ ತೆಗೆದುಕೊಂಡಿದ್ದೀವಿ. ಅದೇನ್ ದೊಡ್ಡದಲ್ಲ, ಅದೇನ್ ವಿಶೇಷತೆ ಅಲ್ಲ, ಅದೆಲ್ಲ ಸಾಧಾರಣನೇ ಅನ್ನೋ ಮಟ್ಟದಲ್ಲಿ ನಾವು ತಗೊಂಡ್ಬಿಟ್ಟಿದೀವಿ. ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದೇ ಆದ್ರೆ, ಏನು ನಾನು ಒಳ್ಳೆ ಒಂದು ಜೀವನ ಮಾಡ್ತಾ ಇದ್ದೀನಿ, ಅದಕ್ಕೆ ದೇವ್ರು ನನ್ನನ್ನ ಆಶೀರ್ವದಿಸ್ತಾವನೆ, ನನಗೆ ಸಹಾಯ ಮಾಡ್ತಾ ಇದ್ದಾನೆ, ಇದಕ್ಕೆಲ್ಲ ನಾನು ಅರ್ಹಳು, ನಾನು ಯೋಗ್ಯನಾಗಿದ್ದೀನಿ, ಯೋಗ್ಯಳಾಗಿದ್ದೀನಿ, ಇವುಗಳನ್ನ ಹೊಂದೋದಕ್ಕೆ ನನಗೆ ಯೋಗ್ಯತೆ ಉಂಟು ಎಂಬತಕ್ಕಂಥ ಒಂದು ಭಾವನೆಯನ್ನ, ಅರ್ಥವನ್ನ ಅದು ಸೂಚಿಸ್ತೈತೆ. ಸೊ ಕೆಲವ್ರು ಏನು ಅಂತ ಹೇಳಿದ್ರೆ, ಈ ಎಷ್ಟೇ ಉಪಕಾರಗಳನ್ನ ದೇವ್ರು ಮಾಡಿದ್ರು ಕೂಡ ಸ್ತುತಿಸೋದಕ್ ಬದಲಾಗಿ ಯಾವಾಗ್ಲೂ ಕಂಪ್ಲೈಂಟ್ ಹೇಳ್ತಾ ಇರ್ತಕ್ಕಂಥದ್ದು ಕೂಡ ನಾನು ದೊಡ್ಡ ಒಂದು ಅನಾಹುತ. ಆದ್ರೆ ಒಂದು ಸತ್ಯವನ್ನ ನಾನು ಮತ್ತೆ ನೀವು ತಿಳಿದುಕೊಳ್ಬೇಕು, ಅದೇನಂತ ಹೇಳಿದ್ರೆ, ನಾವು ಯಾವುದಕ್ಕೂ ಅರ್ಹರಲ್ಲ, ನಾವು ಅನರ್ಹರು. ದೇವರ ಒಂದು ಸ್ಟ್ಯಾಂಡರ್ಡ್ ನಾವು ನೋಡೋದೇ ಆದ್ರೆ ನಾವು ಯಾವುದಕ್ಕೂ ಕೂಡ ಯೋಗ್ಯತೆ ಇಲ್ಲದವರು. ಎಲ್ಲವೂ ಕೂಡ ದೇವರ ದಾನವಾಗಿದೆ, ಎಲ್ಲವೂ ಕೂಡ ದೇವರ ಕೃಪೆಯಾಗಿದೆ, ಎಲ್ಲವೂ ಕೂಡ ದೇವರ ಕರುಣೆಯಾಗಿದೆ. ದೇವರು ತನ್ನ ಪ್ರೀತಿಯಿಂದ, ಉದಾರ ಮನಸ್ಸಿನಿಂದ ನಮ್ಗೆಲ್ಲವನ್ನ ಕೊಟ್ಟಿರ್ತಕ್ಕಂಥದ್ದು. ಈ ಸತ್ಯವನ್ನ ನಾವು ಅರ್ಥಕೊಳ್ಬೇಕು. ಈ ಸತ್ಯವನ್ನ ನಾವು ಕಂಡುಕೊಂಡ್ರೆ, ಇದನ್ನ ನಾವು ನಮ್ಮ ಜೀವನದಲ್ಲಿ ಗುರುತಿಸಿದ್ರೆ ಏನಾಗುತ್ತೆ ಗೊತ್ತಾ? ಸೊ ನಾವು ಇದುವರೆಗೂ ಯಾವ್ಯಾವ ಪಾಪಗಳಲ್ಲಿ ನಾವು ಬಿದ್ದಿದ್ದೀವಿ, ಯಾವ್ಯಾವ ಪಾಪಗಳೆಲ್ಲ ನಮಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದೆ, ನಮ್ಮನ್ನ ಬಂಧನದಲ್ಲಿ ಇಡೋದಕ್ಕೆ ಆಸೆ ಪಡ್ತಾ ಇದೆ, ಜಿಗುಪ್ಸೆಯನ್ನ ಉಂಟು ಮಾಡ್ತಾ ಇದೆ, ಆ ಎಲ್ಲಾ ಪಾಪಗಳಿಂದ ನಾವು ದೂರ ಇರಬಹುದು. ಆ ಎಲ್ಲ ಪಾಪಗಳಿಗೂ ನಮ್ ಬಿಡುಗಡೆ ಸಿಗುತ್ತೆ. ಆ ಎಲ್ಲ ಪಾಪಗಳಿಂದ ನಾವು ದೂರ ಆಗ್ಬಹುದು. ಯಾವಾಗ ಯಾವಾಗ ಅಂತ ಹೇಳಿದ್ರೆ, ದೇವರಿಗೆ ಕೊಡಬೇಕಾದಂತ ಸ್ಥಾನವನ್ನ ಜೀವನದಲ್ಲಿ ಕೊಟ್ಟು, ದೇವರಿಗೆ ಭಯಪಟ್ಟು ದೇವರನ್ನ ಘನಪಡಿಸ್ತಕ್ಕಂಥದ್ದು. ಎರಡನೇದು, ದೇವರ ಆಶೀರ್ವಾದ, ಉಪಕಾರ, ಸಹಾಯಗಳನ್ನ ಅನುದಿನ ಪಡಿತಕ್ಕಂಥ ನಾವು ಪ್ರತಿ ನಿಮಿಷವೂ ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಿ, ದೇವರೇ ಇದಕ್ಕೆ ನಾನು ಯೋಗ್ಯನಲ್ಲ, ಇದು ನಿನ್ನ ದಾನ, ನೀನ್ ಕೊಟ್ಟಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ, ನಿನಗೆ ಕೃತಜ್ಞತೆಯನ್ನ ಸಲ್ಲಿಸ್ತೇನೆ ಅಂತ ಹೇಳಿ ಕೃತಜ್ಞತೆಯಿಂದ, ಅಹಂಕಾರದಿಂದ ಅಲ್ಲ, ಕೃತಜ್ಞತೆಯಿಂದ ಜೀವಿಸ್ತಕ್ಕಂಥದ್ದು ನಮ್ಮನ್ನ ಪಾಪಗಳಿಂದ ದೂರ ಇಡುತ್ತೆ ಎಂಬುದಾಗಿ ನಾವು ಕಲಿಬಹುದು. ಸೊ ನನ್ನ ಜೀವನದಲ್ಲೂ ನಿಮ್ಮ ಜೀವನದಲ್ಲಿ ಪಾಪದಿಂದ ರಕ್ಷಣೆ ಬೇಕಾದ್ರೆ, ರಕ್ಷಣೆ ಬೇಕು ಎಂಬತಕ್ಕಂಥ ಆಸೆ ಇರೋದೇ ಆದ್ರೆ, ಸೊ ನಾನು ಮತ್ತು ನೀವು ದೇವರಿಗೆ ಕೊಡಬೇಕಾದಂತ ಸ್ಥಾನವನ್ನು ಕೊಟ್ಟು ದೇವರನ್ನ ಘನಪಡಿಸಬೇಕು. ಅದೇ ರೀತಿ ಪಾಪದಿಂದ ಬಿಡುಗಡೆ ಹೊಂದಿ ಸ್ವತಂತ್ರರಾಗಿ ಈ ಲೋಕದಲ್ಲಿ ಜೀವಿಸ್ಬೇಕೆಂಬತಕ್ಕಂಥ ಆಸೆ ಇರೋದೇ ಆದ್ರೆ, ದೇವರಿಗೆ ಸಲ್ಲಿಸಬೇಕಾದಂತ ಕೃತಜ್ಞತೆಗಳನ್ನ, ಸ್ತುತಿ ಸ್ತೋತ್ರಗಳನ್ನ, ಆತನು ಮಾಡಿದಂತ ಉಪಕಾರಕ್ಕೆ ತಕ್ಕಂತೆ ನಾವು ಆತನಿಗೆ ಸಲ್ಲಿಸಬೇಕು. ನಮ್ಮ ಒಂದು ಆರೋಗ್ಯ ನಿಜ ಹೇಳ್ಬೇಕಾದ್ರೆ ದೇವರ ಒಂದು ದಾನನೇ. ಸೊ ನಾನು ಅನೇಕ ಸಾರಿ ಹೇಳಿದ್ದೀನಿ, ಏನು ಅಂತ ಹೇಳಿದ್ರೆ,
ಸೊ ನಾವು ಎಷ್ಟು ಆರೋಗ್ಯವಾಗಿ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ದೇವರೇನಾದ್ರೂ ನಮ್ಮ ಒಂದು ಶರೀರದಲ್ಲಿ ಈ ಉಪ್ಪಿನ ಅಂಶ ಇದೆಯಲ್ಲ, ಈಗ ಕೆಲವರಿಗೆ ಶುಗರ್ ಕಡಿಮೆ ಆಗುತ್ತೆ, ಕೆಲವರಿಗೆ ಶುಗರ್ ಜಾಸ್ತಿ ಆಗುತ್ತೆ. ಅದೇ ತರ ನಮ್ಮ ಒಂದು ಶರೀರದಲ್ಲಿ ಈ ಅಯೋಡಿನ್ ಅಥವಾ ಉಪ್ಪಿನ ಅಂಶ ಏನಾದ್ರೂ ಕಡಿಮೆ ಆಗೋದೇ ಆದ್ರೆ ನಮ್ ಸ್ಥಿತಿ ಏನಾಗುತ್ತೆ ಗೊತ್ತಾ? ಒಳ್ಳೆ ಆರೋಗ್ಯ ಇರ್ತಕ್ಕಂಥವ್ರೆ ಜಸ್ಟ್ ಉಪ್ಪಿನ ಅಂಶ ಕಡಿಮೆ ಆದ್ರೆ ಸಾಕು, ನಾವು ಹುಚ್ಚರಾಗಿ ಹೋಗ್ತೀವಿ. ಸೊ ನಮಗೆ ಆರೋಗ್ಯವನ್ನ ಕೊಡ್ತಾ ಇರ್ತಕ್ಕಂಥವನು ದೇವರೇ, ನಮಗೆ ಮನೆಯನ್ನ ಕೊಟ್ಟಿರ್ತಕ್ಕಂಥವನು ದೇವರೇ, ಕುಟುಂಬವನ್ನ ಕೊಟ್ಟಿರ್ತಕ್ಕಂಥವನು ದೇವರೇ, ಮಕ್ಕಳನ್ನ ಕೊಟ್ಟಿರ್ತಕ್ಕಂಥವನು ದೇವರು, ಕೆಲಸವನ್ನ ಕೊಟ್ಟಿರ್ತಕ್ಕಂಥವನು ದೇವರು, ಬಿಸ್ನೆಸ್ ಅನ್ನ ಕೊಟ್ಟಿರ್ತಕ್ಕಂಥವನು ದೇವರು. ಸೊ ಅದನ್ನ ನಾವು ನೆನೆಸ್ಕೊಂಡು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಸೊ ಇಲ್ಲ ಅಂತ ಹೇಳಿದ್ರೆ ಸ್ಟೆಪ್ ಬೈ ಸ್ಟೆಪ್ ಅದು ನಮ್ಮನ್ನ ಪಾಪತಕ್ಕಂತ ಪಾತಾಳದ ಕಡೆಗೆ ನಡೆಸುತ್ತೆ ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಅನೇಕ ಕ್ರೈಸ್ತರನ್ನ ನಾವು ನೋಡೋದೇ ಆದ್ರೆ ಅವ್ರಿಗೆ ಒಳ್ಳೆ ಒಂದು ಇದಿದೆ, ಯಾವಾಗ್ಲೂ ಚರ್ಚ್ಗೆ ಹೋಗ್ತಾರೆ, ಹಾಡಾಡ್ತಾರೆ, ಪ್ರೇಯರ್ ಮೀಟಿಂಗ್ಸ್ಗೆ ಹೋಗ್ತಾರೆ. ಆದ್ರೆ ಅವ್ರನ್ನ ಯಾವಾಗ್ಲೂ ಪಾಪಗಳು ಕಾಡ್ತಾ ಇರ್ತದೆ, ಪಾಪದಲ್ಲಿ ಬಿದ್ದು ಹೋಗ್ತಾ ಇರ್ತಾರೆ. ಸೊ ಹೋರಾಟಗಳು ಜಾಸ್ತಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಇದನ್ನ ನಮ್ಮ ಜೀವನದಲ್ಲಿ ಕ್ರಮಪಡಿಸ್ಬೇಕಾದಂತ ರೀತಿನಲ್ಲಿ ನಾವು ಕ್ರಮಪಡಿಸ್ತಾ ಇಲ್ಲ. ಸೊ ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ ಕೆಲವರನ್ನ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಸೊ ನಮಗಿಂತ ಹೆಚ್ಚಿನ ಆಶೀರ್ವಾದಗಳನ್ನ ಕೆಲವರು ಹೊಂದಿರ್ತಾರೆ. ಸೊ ಆದ್ರೆ ನಮಗಿಂತ ಹೆಚ್ಚಾಗಿ ಯಾರಾದ್ರೂ ಆಶೀರ್ವಾದಗಳನ್ನ ಹೊಂದಿರೋದೇ ಆದ್ರೆ, ದೇವರು ಅವರನ್ನ ಘನಪಡಿಸಿರೋದೇ ಆದ್ರೆ, ಭೌತಿಕವಾದ ಆತ್ಮಿಕವಾದ ಆಶೀರ್ವಾದಗಳನ್ನ ಕೊಟ್ಟಿರೋದೇ ಆದ್ರೆ ಅವ್ರ ಜೊತೆಯಲ್ಲಿ ನಾವ್ ಯಾವತ್ತೂ ಕೂಡ ಕಂಪೇರ್ ಮಾಡ್ಕೊಳ್ಬಾರ್ದು, ಅವರೊಟ್ಟಿಗೆ ನಾವು ಹೋಲಿಸಿಕೊಳ್ಳಬಾರ್ದು. ಅಯ್ಯೋ ದೇವ್ರು ನನಗ್ ಕೊಟ್ಟಿಲ್ಲ, ಅವ್ರಿಗೆ ಕೊಟ್ಟಿದ್ದಾನಲ್ಲ, ಸೊ ನನಗಿದು ಸಿಗ್ಲಿಲ್ಲ ಅವ್ರಿಗೆ ಸಿಕ್ಕಿದ್ಯಲ್ಲ ಅಂತ ಹೇಳಿ ನೋವು ತಿನ್ನಬಾರ್ದು, ಅಸೂಯೆ ಪಡಬಾರ್ದು, ದುರಾಸೆಗೊಳಗಾಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವೆಲ್ಲನೂ ನಂಬಿಕೆಯಿಂದ ಬಿದ್ದು ಹೋಗೋದಕ್ಕೆ, ಆತ್ಮೀಕ ಜೀವನದಿಂದ ಬಿದ್ದು ಹೋಗೋದಕ್ಕೆ, ದೇವರ ಸಂಬಂಧದಿಂದ ದೂರ ಹೋಗೋದಕ್ಕೆ ಸೈತಾನನ ತರ್ತಕ್ಕಂಥ ಟ್ರ್ಯಾಪ್ಸ್ ಇದು. ಟ್ರ್ಯಾಪ್ಗಳು ಅಂತ ಹೇಳಿದ್ರೆ ಒಂದು ಬೋನು ಅಥವಾ ಒಂದು ಬಲೆ, ಅದರಲ್ಲಿ ಬೀಳ್ಸೋದಕ್ಕೆ ನಮ್ಮನ್ನ ನೋಡ್ತಾನೆ. ಸೊ ಅದಕ್ಕೆ ಅದನ್ನ ನಾವು ಓವರ್ಕಮ್ ಮಾಡ್ಬೇಕು ಅಂತ ಹೇಳಿದ್ರೆ, ಅದನ್ನ ನಾವು ಜಯಿಸ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಬೇರೆಯವರೊಟ್ಟಿಗೆ ಯಾವತ್ತೂ ಕೂಡ ಹೋಲಿಸಿಕೊಳ್ಳಬಾರದು. ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ. ಸೊ ಮತ್ತು ನಾವು ಈ ರೀತಿ ಮುಂದುವರಿಯುವುದೇ ಆದ್ರೆ ಸೊ ನಮ್ಮ ಜೀವನದಲ್ಲಿ ತುಂಬಾ ದುಃಖವನ್ನ, ಶೋಚನೀಯ ಸ್ಥಿತಿಯನ್ನ ನಾವು ಅನುಭವಿಸ್ಬೇಕಾಗತ್ತೆ. ಅಂದ್ರೆ ನಮ್ಮನ್ನ ಬೇರೆಯವ್ರ ಹತ್ರ ಕಂಪೇರ್ ಮಾಡಿ, ಅಯ್ಯೋ ಅವ್ರು ಹಿಂಗಿದ್ದಾರೆ ನಾವ್ ಹಿಂಗಿಲ್ವೇ, ಅವ್ರ ಹಂಗಾಗೋದು ನಾವ್ ಆಗ್ಲಿಲ್ವೇ, ಅವ್ರಿಗೆ ಅದಿದೆ ನಮಗಿದಿಲ್ವೇ. ಅದು ಲೌಕಿಕ ಜೀವನ ಆಗಿರ್ಬಹುದು, ಆತ್ಮಿಕ ಜೀವನ ಆಗಿರ್ಬಹುದು. ಸೊ ಅದು ನಾವು ಕಂಪೇರ್ ಮಾಡ್ಕೊಳ್ಬಾರ್ದು. ಸೊ ಅದರಿಂದ ನಾವು ಈ ರೋಮಪುರದವರಿಗೆ ಬರೆದ ಪತ್ರಿಕೆಯ ಸುವಾರ್ತೆಯ ಶಕ್ತಿಯನ್ನ, ಸುವಾರ್ತೆ ಏನು ಅಂತ ಹೇಳಿದ್ರೆ ದೇವರ ಬಲ ಸ್ವರೂಪ ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು. ಅವಾಗ ದೇವರ ಶಕ್ತಿ ಆಗಿರ್ತಕ್ಕಂಥ, ದೇವರ ಬಲವಾಗಿರ್ತಕ್ಕಂಥ ಈ ಸುವಾರ್ತೆಯನ್ನ ನನ್ನ ಜೀವನದಲ್ಲೂ ನಿಮ್ಮ ಜೀವನದಲ್ಲೂ ನಾವು ಅನುಭವಿಸ್ಬೇಕಾದ್ರೆ ಈ ವಿಷಯಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ಈ ವಿಷಯಗಳನ್ನ ನಾವು ಅಲಕ್ಷ್ಯ ಮಾಡುವಂತಿಲ್ಲ, ಸೊ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಮತ್ತು ನಾವು ಯಾವಾಗಲೂ ಯಾವ್ದಾದ್ರೂ ಹೋಗಿ ಒಂದು ತೊಂದರೆಯಲ್ಲಿ, ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತಾ ಇರ್ತೀರಿ. ಅಂದ್ರೆ ಈ ಪಾಪದ ಒಂದು ಇಕ್ಕಟ್ಟಿನಲ್ಲಿ, ಪಾಪದ ಒಂದು ತೊಂದರೆಯಲ್ಲಿ ನಾವು ಸಿಗಾಕೊಳ್ತೀರಿ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಬೇರೆಯವರ ಒಂದು ವೈಫಲ್ಯ. ಸೊ ನಮ್ಮ ಮುಂದೆ ಸುಮಾರು ವಿಶ್ವಾಸಿಗಳು ಅಂತ ಹೇಳ್ಕೊಳ್ತಕ್ಕಂಥವ್ರು ಇದ್ದಾರೆ, ಆದ್ರೆ ಅವರೆಲ್ಲರೂ ಅನೇಕ ವಿಷಯಗಳಲ್ಲಿ ಬೀಳ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ.
ಸೊ ಅವ್ರ ಜೀವನದಲ್ಲೂ ಕೂಡ ಫೇಲ್ಯೂರ್ಸ್ ಇರುತ್ತೆ, ಅವರ ವಿಶ್ವಾಸ ಜೀವನದಲ್ಲೂ ಕೂಡ ಫೇಲ್ಯೂರ್ಸ್ ಇರುತ್ತೆ. ಆದ್ರೆ ಅದನ್ನ ನಾವು ತಿಳ್ಕೊಳ್ಬೇಕು. ಅವರ ಒಂದು ಫೇಲ್ಯೂರ್ಸ್ ಅನ್ನ, ಅವರ ಒಂದು ವೈಫಲ್ಯವನ್ನ ನಾವು ಗಮನಿಸಿ ನಾವು ಪಾಠ ಕಲಿಬೇಕು. ಅದು ನಮ್ಗೆ ಪಾಠ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ಈಗ ಕ್ರೈಸ್ತರು ನೋಡೋದೇ ಆದ್ರೆ ಒಂದು ಕುರಿ ಹಳ್ಳಕ್ ಬಿತ್ತು ಅಂತ ಹೇಳಿದ್ರೆ ಎಲ್ಲ ಕುರಿಗಳು ಹಳ್ಳಕ್ ಬೀಳ್ತೈತೆ ಅಂತ ಹೇಳ್ತಾರಲ್ಲ, ಅದೇ ತರ ಒಬ್ಬ ವಿಶ್ವಾಸಿ ಒಂದು ಪಾಪಕ್ಕೆ ಬೀಳೋದೇ ಆದ್ರೆ ಸೊ ಅನೇಕರ ಆ ಪಾಪದಲ್ಲಿ ಹೋಗಿ ಬೀಳ್ತಾ ಇದ್ದಾರೆ, ಪಾಠ ಕಲಿತಾ ಇಲ್ಲ. ಸೊ ಅದು ಬಹಳ 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 ಡೇಂಜರ್. ಸೊ ಅದರಿಂದ ಇವೆಲ್ಲವುಗಳಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ, ಇಲ್ಲೆಲ್ಲವುಗಳಿಂದ ನಾವು ಪಾರಾಗ್ಬೇಕಾದ್ರೆ ನಮಗಿರ್ತಕ್ಕಂತ ಒಂದೇ ಒಂದು ಏನಪ್ಪಾ ಅಂತ ಹೇಳಿದ್ರೆ, ಇಂಥ ಬಂಧನಗಳಲ್ಲಿ, ಇಂಥ ಬಲೆಗಳಲ್ಲಿ ಬೀಳದೆ, ಇಂಥ ಹಳದಲ್ಲಿ ಬೀಳದೆ ಸಮಾಧಾನದಿಂದ ಜೀವಿಸ್ಬೇಕಾದ್ರೆ ಸೊ ಮೊದಲನೇ ಸ್ಟೆಪ್ ಏನು ಅಂತ ಹೇಳಿದ್ರೆ, ದೇವರಿಗೆ ದೇವರ ಸ್ಥಾನವನ್ನ ನಮ್ಮ ಜೀವನದಲ್ಲಿ ಕೊಟ್ಟು ದೇವರನ್ನ ಘನಪಡಿಸಬೇಕಾದಂತ ರೀತಿಯಲ್ಲಿ ಘನಪಡಿಸಬೇಕು, ಭಯ ಪಡಬೇಕಾದಂತ ರೀತಿಯಲ್ಲಿ ಭಯ ಪಡಬೇಕು, ಗೌರವಿಸಬೇಕಾದಂತ ರೀತಿಯಲ್ಲಿ ಗೌರವಿಸಬೇಕು. ಎರಡನೇದಾಗಿ ಏನಪ್ಪಾ ಅಂತ ಹೇಳಿದ್ರೆ, ದೇವರು ನಮಗೆ ಅನೇಕ ಉಪಕಾರಗಳನ್ನ ಮಾಡುವಾಗ ಅದನ್ನ ಲೈಟ್ ಆಗಿ ತೆಗೆದುಕೊಳ್ಳದೆ ಪ್ರತಿಯೊಂದು ಉಪಕಾರವನ್ನ ನೆನೆಸಿ ಆತನಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಕೃತಜ್ಞತೆಯನ್ನ ಸಲ್ಲಿಸಬೇಕು, ಸ್ತುತಿ ಸ್ತೋತ್ರಗಳನ್ನ ಸಮರ್ಪಿಸ್ಬೇಕು. ಸೊ ಅದು ದೇವರು ಡಿಮ್ಯಾಂಡ್ ಮಾಡ್ತಾ ಇಲ್ಲ. ಆ ರೀತಿ ಮಾಡ್ತಕ್ಕಂಥದ್ದು ನನಗ್ ಪ್ರಯೋಜನ, ನಿಮಗ್ ಪ್ರಯೋಜನನೇ ಹೊರತು ದೇವರಿಗೆ ಏನು ಲಾಭ ನಷ್ಟಗಳೇನಿಲ್ಲ. ದೇವರು ಇದನ್ನ ಹೇಳಿರ್ತಕ್ಕಂಥದ್ದು ಏನಕ್ಕೆ ಅಂತ ಹೇಳಿದ್ರೆ ಆತನ ಲಾಭಕ್ಕಾಗಿ ಅಲ್ಲ, ನನ್ನ ಪ್ರಯೋಜನಕ್ಕಾಗಿ ಮತ್ತು ನಿಮ್ಮ ಪ್ರಯೋಜನಕ್ಕಾಗಿ. ಸೊ ಸೈತಾನನ ವಂಚನೆಯಿಂದ, ಪಾಪದ ವಂಚನೆಯಿಂದ ನಾವು ತಪ್ಪಿಸ್ಕೊಳ್ಬೇಕಾದ್ರೆ ಇದನ್ನ ನಾವು ಮಾಡಬೇಕು ಎಂಬುದಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಎರಡನೇದಾಗಿ ನಾವು ಗಮನಿಸೋದೇ ಆದ್ರೆ 21 ಮತ್ತೆ 22ನೇ ವಚನಗಳನ್ನ ನಾವು ಮತ್ತೆ ನೋಡೋದೇ ಆದ್ರೆ ಅಲ್ಲಿ ಅಪೊಸ್ತಲನಾದಂಥ ಪೌಲನು ಬೇರೆ ಒಂದು ವಿಷಯವನ್ನ ಹೇಳ್ತಾ ಇರ್ತಕ್ಕಂಥದ್ದು. ಈಗ ದೇವರು ಅಂತ ಗೊತ್ತಿದ್ರು ಕೂಡ ದೇವರನ್ನ ಘನಪಡಿಸ್ಬೇಕಾದಂತ ರೀತಿಯಲ್ಲಿ ಘನಪಡಿಸ್ಲಿಲ್ಲ. ದೇವರು ಅವ್ರಿಗೆ ಎಷ್ಟೇ ಉಪಕಾರಗಳನ್ನ ಮಾಡಿದ್ರು ಕೂಡ ದೇವರಿಗೆ ಅವರ ಕೃತಜ್ಞತೆಯನ್ನ ಸಲ್ಲಿಸ್ಲಿಲ್ಲ. ಮತ್ತೆ ಕಂಟಿನ್ಯೂಸ್ ಆಗಿ ಪೌಲನ್ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಅವರು ವಿಚಾರ ಮಾಡಿ ಮಾಡಿ ಫಲ ಕಾಣಲಿಲ್ಲ, ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯಿತು, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಈ ವಾಕ್ಯ ನಾವು ಗಮನಿಸ್ಬೇಕು ನೋಡ್ರಿ. ವಿಚಾರ ಮಾಡಿ 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 5 ಪೈಸೆಗೆ ಪ್ರಯೋಜನ ಆಗ್ಲಿಲ್ಲ ಅಂತೆ, ಫಲ ಕಾಣ್ಲಿಲ್ಲ. ಎರಡನೇದು ಏನಂತ ಹೇಳಿದ್ರೆ ವಿವೇಕವಿಲ್ಲದ ಅವರ ಮನಸ್ಸು ಕತ್ತಲಾಯ್ತು. ಮೂರನೇದಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕಂಥ. ಸೊ ಇದೆಲ್ಲನೂ ಭಯಂಕರವಾದಂತ ಸ್ಟೇಟ್ಮೆಂಟ್ಸ್. ಇಲ್ಲಿ ಹೇಳೋದು ಏನಂತ ಹೇಳಿದ್ರೆ, ವಿಶೇಷವಾಗಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಈ ಲೋಕದಲ್ಲಿ, ಈ ಲೋಕವನ್ನ ನಾವು ನೋಡೋದೇ ಆದ್ರೆ ಈ ಲೋಕದ ಜನರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ತಮ್ಮನ್ನ ತಾವೇ ಬುದ್ಧಿವಂತರು ಅಂತ ಹೇಳಿ ಊಹಿಸ್ಕೊಳ್ತಾರೆ. ನಾವೇ ಬುದ್ಧಿವಂತರು, ನಮಗಿಂತ ಜ್ಞಾನಿಗಳು ಯಾರು ಇಲ್ಲ ಎಂಬತಕ್ಕಂತ ಒಂದು ಇಮ್ಯಾಜಿನೇಷನ್ ಅವ್ರ ಮನ್ಸಲ್ಲಿ ಬರುತ್ತೆ. ಸೊ ಅದು ಆಲ್ರೆಡಿ ತುಂಬೋಗ್ಬಿಟ್ಟೈತೆ. ಅದಕ್ಕೆ ಕೆಲವರೆಲ್ಲನೂ ಭಯಂಕರ ಸ್ಮಾರ್ಟ್ ಆಗಿ ಅವರು ಆಕ್ಟ್ ಮಾಡ್ತಕ್ಕಂಥದ್ದು. ಸೊ ಅವ್ರಿಗೆ ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ರೆ ಭಯಂಕರ ಏನೋ ಎಲ್ಲ ತಿಳ್ಕೊಂಡಿದೀನಿ ಅಂತಕ್ಕಂಥ ಒಂದು ಭಾವ, ಒಂದು ಭಾವನೆ, ಒಂದು ಆಟಿಟ್ಯೂಡ್ ಸೊ ನಾವ್ ಇರೋದನ್ನ ನೋಡ್ಬೋದು. ನಾವೇ ಜ್ಞಾನಿಗಳು ಅಂತ ಹೇಳಿ ಹೇಳ್ಕೊಂಡು ಸೊ ನಡೆಯುವವರ ಒಂದು ಸಂಖ್ಯೆ ಲೋಕದಲ್ಲಿ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಸೊ ನಾವು ಭಯಂಕರ ಸ್ಮಾರ್ಟ್ ಎಂಬತಕ್ಕಂಥ ಒಂದು ಇಂಪ್ರೆಷನ್ ಅನ್ನ ಕೊಡೋದಕ್ಕೋಸ್ಕರವಾಗಿ ಪ್ರಯತ್ನ ಪಡ್ತಕ್ಕಂಥದ್ದು. ಅದಕ್ಕೆ ಜನರಿಗೆ ವಿಶೇಷವಾಗಿ ಕೆಲವರನ್ನ ನೋಡೋದೇ ಆದ್ರೆ ಭಯಂಕರ ಹೆಡ್ ವೆಯ್ಟ್ ಇರುತ್ತೆ. ಸೊ ಅವ್ರ ಹತ್ರ ನಾವು
ಒಡನಾಟವನ್ನ ಇಟ್ಕೊಳ್ಳಕ್ಕೂ ಕೂಡ ಭಯಂಕರ ಕಷ್ಟ ಆಗುತ್ತೆ. ಸೊ ಕೆಲವರು ಏನ್ ಮಾಡಕ್ ಆಗಲ್ಲ, ತಾವೇ ಬುದ್ಧಿವಂತರು ಅಂತೇಳಿ ಜ್ಞಾನಿಗಳು ಅಂತ ಹೇಳಿ ಸೊ ಊಹಿಸ್ಕೊಂಡು ಅವ್ರು ಈ ಲೋಕದಲ್ಲಿ ಜೀವಿಸ್ತಾ ಇರ್ತಾರೆ. ಇನ್ನೂ ಕೆಲವು ಬುದ್ಧಿವಂತರನ್ನ, ಇನ್ನೂ ಕೆಲವು ಜ್ಞಾನಿಗಳನ್ನ ನೋಡೋದೇ ಆದ್ರೆ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕೆಲವರು ಬೈಬಲ್ ನಲ್ಲಿ ಏನಾದ್ರೂ ತಪ್ಪುಗಳಿದೆಯಾ ಅಂತ ಹೇಳಿ ಬೈಬಲ್ ನಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನು ಕೂಡ ಅವ್ರು ಕಂಡುಹಿಡಿತಾರೆ. ಅಂದ್ರೆ ತಮ್ಮ ಜ್ಞಾನನ ತೋರಿಸ್ಬೇಕಲ್ವಾ, ಅದಕ್ಕೆ ದೇವರ ವಾಕ್ಯಗಳಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ಕಂಡುಹಿಡಿದು ಅದನ್ನ ತರ್ಕಿಸಿ, ಅದನ್ನ ತರ್ಜಿಮೆ ಮಾಡಿ, ಅದಕ್ಕೆ ಅವ್ರದೇ ಆದಂತ ಇಂಟರ್ಪ್ರಿಟೇಷನ್ ಕೊಟ್ಟು ಅವರದೇ ಆದಂತ ಒಂದು ತೀರ್ಮಾನಕ್ಕೂ ಕೂಡ ಬರ್ತಕ್ಕಂಥ ಜ್ಞಾನಿಗಳು ಕ್ರೈಸ್ತರ ಮಧ್ಯದಲ್ಲಿ ಇದ್ದಾರೆ. ಅದಕ್ಕೆಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಅವ್ರ ಮನ್ಸಲ್ಲಿ ಇರ್ತಕ್ಕಂಥ ಒಂದು ಇಮ್ಯಾಜಿನೇಷನ್ ಏನಂತ ಹೇಳಿದ್ರೆ, ನಮ್ಗೆ ಜ್ಞಾನ ಇದೆ, ನಮ್ಗೆ ಬುದ್ಧಿ ಇದೆ, ನಮ್ಗೆ ವಿವೇಕ ಇದೆ, ನಾವು ಬೇರೆಯವರಿಗಿಂತ ಭಯಂಕರ ಸ್ಮಾರ್ಟ್ ಎಂಬತಕ್ಕಂಥ ಒಂದು ಅಹಂಕಾರದ ಒಂದು ಮನೋಭಾವ. ಆದ್ರೆ ವಚನದಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವರು ಅನೇಕ ವಿಚಾರಗಳನ್ನ ತೆಗೆದುಕೊಂಡು ಡಿಸ್ಕಸ್ ಮಾಡ್ತಾರೆ. ಡಿಸ್ಕಸ್ ಮಾಡಿ 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 ಅದರ ರಿಸಲ್ಟ್ ಏನಪ್ಪಾ ಅಂತ ಹೇಳಿದ್ರೆ ಲಾಸ್ಟ್ ಝೀರೋನೇ. ಅವ್ರ ವಿಚಾರ ಮಾಡಿ 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 ಏನು ಫಲ ಕಾಣಲಿಲ್ಲ. ಮತ್ತೆ ವಿವೇಕನೇ ಇಲ್ಲದೆ ಇರತಕ್ಕಂಥ ಅವರ ಮನಸ್ಸು ಕತ್ತಲಾಯಿತು. ಮತ್ತು ಜ್ಞಾನಿಗಳನ್ನು ಹೇಳಿಕೊಂಡು ಅವರು ಹುಚ್ಚರಾದರು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನೀವು ಗಮನಿಸೋದೇ ಆದ್ರೆ ಈ ವಾಕ್ಯದಲ್ಲಿ ನಾವು ಹೆಚ್ಚಾಗಿ ನೋಡ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಒಂದು ನಮ್ಮ ಮನಸ್ಸಿಗೆ ಅಥವಾ ನಮ್ಮ ಬುದ್ಧಿಗೆ, ನಮ್ಮ ಮೈಂಡ್ ಇದೆಯಲ್ಲ, ನಮ್ಮ ಮೈಂಡ್ಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಈ ವಾಕ್ಯದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ಜ್ಞಾನಕ್ಕೆ ಅಥವಾ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂತ ವಿಷಯ. ಸೊ ನಾವು ಮನಸ್ಸಿನಲ್ಲಿ ಅಥವಾ ನಮ್ಮ ಒಂದು ಮೈಂಡ್ ನಲ್ಲಿ ನಾವು ಅಂದ್ಕೊಳ್ಳೋದೇನು ಅಂತ ಹೇಳಿದ್ರೆ, ಭಯಂಕರ ಸ್ಮಾರ್ಟ್, ಭಯಂಕರ ಜ್ಞಾನಿಗಳು, ಭಯಂಕರ ವಿವೇಕ ಇರ್ತಕ್ಕಂಥವ್ರು ಅಂತ ಹೇಳಿ. ಸೊ ಇದು ಮೈಂಡ್ಗೆ ಸಂಬಂಧಪಟ್ಟಂತ, ಬುದ್ಧಿಗೆ ಸಂಬಂಧಪಟ್ಟಂತ ವಿಷಯವನ್ನ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ನಾವು ಲೋಕದ ಜನರನ್ನ ನಾವು ಗಮನಿಸೋದೇ ಆದ್ರೆ, ಲೋಕದ ಜನರು ಯಾವುದಕ್ಕಪ್ಪ ಪ್ರಾಮುಖ್ಯತೆಯನ್ನ ಕೊಡ್ತಾರೆ ಅಂತ ಹೇಳಿದ್ರೆ, ಒಂದು ತಮ್ಮ ಶರೀರಕ್ಕೆ, ಇನ್ನೊಂದು ತಮ್ಮ ಬುದ್ಧಿಗೆ, ಒಂದು ಅವರ ಬಾಡಿ, ಎರಡನೇದು ಅವರ ಒಂದು ಮೈಂಡ್. ಸೊ ಇದಕ್ಕೆ ಯಥೇಚ್ಛವಾದಂತ ಜನರು, ಕ್ರೈಸ್ತರು ಅಕ್ರೈಸ್ತರು ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ಬಾಡಿಗೆ ಮತ್ತೆ ಮೈಂಡ್ಗೆ ಅಥವಾ ಶರೀರಕ್ಕೆ ಅಥವಾ ಬುದ್ಧಿಗೆ ಹೆಚ್ಚಾದಂತ ಒಂದು ಪ್ರಮುಖವಾದಂತ ಸ್ಥಾನವನ್ನ, ಪ್ರಾಮುಖ್ಯತೆಯನ್ನ ಕೊಡೋದನ್ನ ನಾವು ನೋಡಬಹುದು. ಆದ್ರೆ ಇದು ಯಥಾರ್ಥವಾದಂತ ಒಂದು ಸತ್ಯನೇ. ಯಾಕಂದ್ರೆ ಜನರೆಲ್ಲ ಕೂಡ ಆಸೆ ಪಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನನ್ನ ಶರೀರ ಯಾವಾಗ್ಲೂ ಫಿಟ್ ಆಗಿರ್ಬೇಕು, ನನ್ನ ಶರೀರ ಬಹಳ ಸ್ಟ್ರಾಂಗ್ ಆಗಿರ್ಬೇಕು, ಅದು ಗಟ್ಟಿಯಾಗಿರ್ಬೇಕು, ಶಕ್ತಿಶಾಲಿ ಆಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಬಾಡಿಗೆ ಒಳ್ಳೆ ಒಂದು ಶೇಪ್ ಬೇಕು, ಮಸಲ್ಸ್ ಇರ್ಬೇಕು, ಒಳ್ಳೆ ಮಾಂಸಖಂಡಗಳಿಂದ ತುಂಬಿರ್ಬೇಕು, ಒಳ್ಳೆ ಆಕಾರ ಇರಬೇಕು, ಒಳ್ಳೆ ಕಲರ್ ಇರಬೇಕು. ಸೊ ಶರೀರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿ, ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟು, ಅದರ ಒಂದು ಕಾರ್ಯಗಳಿಗೆ ಬೇಕಾದಷ್ಟು ಹಣವನ್ನ, ಟೈಮ್ ಅನ್ನ ಖರ್ಚು ಮಾಡ್ತಕ್ಕಂಥದ್ದು. ಸೊ ಮತ್ತೆ ಈ ಲೋಕ ಯಾವ್ದಕ್ಕಪ್ಪ ಪ್ರಾಮುಖ್ಯತೆ ಕೊಡುತ್ತೆ ಅಂತ ಹೇಳಿದ್ರೆ, ಒಂದು ಮೈಂಡ್ಗೆ. ಮೈಂಡ್ ಅಂತ ಹೇಳಿದ್ರೆ ಬುದ್ಧಿ. ಸೊ ನಮ್ ಬುದ್ಧಿ ಹೆಂಗಿರ್ಬೇಕು, ಎಲ್ರೂ ಆಸೆ ಪಡ್ತಕ್ಕಂಥದ್ದು ಏನಂತ ಹೇಳಿದ್ರೆ ಬುದ್ಧಿ ಚುರುಕಾಗಿರ್ಬೇಕು ಅಂತ ಹೇಳಿ. ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಎಲ್ಲ ನೀವು ನೋಡೋದೇ ಆದ್ರೆ, ಮಕ್ಕಳು ಚುರುಕಾಗೋದಕ್ಕೆ ಯಾವ್ದು ಕೊಡ್ಬೇಕು, ಯಾವ ಹಾರ್ಲಿಕ್ಸ್ ಕೊಡ್ಬೇಕು, ಯಾವ ಕಾಂಪ್ಲೈನ್ ಕೊಡ್ಬೇಕು, ಯಾವ ಹಾಲ್ ಕೊಡ್ಬೇಕು, ಯಾವ ಡ್ರಿಂಕ್ಸ್ ಕೊಡ್ಬೇಕು ಅಂತ ಹೇಳಿ ಸುಮಾರು ಅಡ್ವರ್ಟೈಸ್ಮೆಂಟ್. ಏನಂತ ಹೇಳಿದ್ರೆ ಅವ್ರ ಮೈಂಡ್ಗೆ ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು. ಮೈಂಡ್ ಯಾವಾಗ್ಲೂ ಕ್ಲೆವರ್ ಆಗಿರ್ಬೇಕು, ಮೈಂಡ್ ಯಾವಾಗ್ಲೂ ನಮ್ಮ ಒಂದು ಬುದ್ಧಿಶಕ್ತಿ ತುಂಬಾ ತೀಕ್ಷ್ಣತೆಯಿಂದ ತುಂಬಿರ್ಬೇಕು, ತಾರ್ಕಿಕವಾಗಿರ್ಬೇಕು, ಬುದ್ಧಿವಂತಿಕೆಯಿಂದ ತುಂಬಿರಬೇಕು, ಎಲ್ಲ ವಿಷಯಗಳನ್ನ ಅದು ಗ್ರಹಿಸ್ಬೇಕು, ಎಲ್ಲ ವಿಷಯಗಳನ್ನ ಅದು ಅರ್ಥ ಮಾಡ್ಕೊಳ್ಬೇಕು, ಅನೇಕ ಸಂಗತಿಗಳನ್ನ ಅದು ಸ್ಟೋರ್ ಮಾಡ್ಕೊಳ್ಬೇಕು, ಒಳ್ಳೆ ಜ್ಞಾಪಕ ಶಕ್ತಿ ಇರಬೇಕು, ಯಾರಾದ್ರೂ ಯಾವ್ದಾದ್ರು ಕೇಳೋದೇ ಆದ್ರೆ ಫಟಾಫಟ್ ಅಂತೇಳಿ ಉತ್ತರ ಕೊಡ್ತಾ ಇರ್ಬೇಕು. ಆ ರೀತಿಯಾದಂತ ಒಂದು ಸ್ಟ್ರಾಂಗ್ ಮೈಂಡ್ ಅಥವಾ ಒಂದು ಬುದ್ಧಿಶಕ್ತಿ ಬೇಕು ಅಂತ ಹೇಳಿನೇ ಈ ಲೋಕ ಯಾವಾಗ್ಲೂ ಆಸೆ ಪಡ್ತಾ ಇರ್ತಕ್ಕಂಥದ್ದು.
ಸೊ ಮೆಜಾರಿಟಿ ಜನರು, ಸೊ ಒಂದು ಶರೀರಕ್ಕೆ, ಇನ್ನೊಂದು ಮೈಂಡ್ಗೆ, ಬುದ್ಧಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ತಮ್ಮ ಜೀವನದಲ್ಲಿ ಕೊಡ್ತಕ್ಕಂಥದ್ದನ್ನ ನಾವು ನೋಡಬಹುದು. ಆದ್ರೆ ಇವರು ಶರೀರಕ್ಕೆ ಕೊಡ್ತಕ್ಕಂಥ ಆ ಸ್ಥಾನವನ್ನ, ಶರೀರಕ್ಕೆ ಕೊಡ್ತಕ್ಕಂಥ ಪ್ರಾಮುಖ್ಯತೆಯನ್ನ, ಮೈಂಡ್ಗೆ ಕೊಡ್ತಕ್ಕಂಥ ಸ್ಥಾನವನ್ನ, ಮೈಂಡ್ಗೆ ಕೊಡ್ತಕ್ಕಂಥ ಪ್ರಾಮುಖ್ಯತೆಯನ್ನ ಅವರ ಆತ್ಮಕ್ಕೆ, ಅವರ ಆತ್ಮೀಕ ಜೀವಿತಕ್ಕೆ ಕೊಡ್ತಾರ ಅಂತ ನೋಡಿದ್ರೆ ಅಲ್ಲಿ ಅದಿಲ್ಲ. ಅವ್ರಿಗೊಂದು ಆತ್ಮ ಇದೆ, ಆ ಆತ್ಮದ ಬಗ್ಗೆ ಅವ್ರಿಗೆ ಕಾಳಜಿನೇ ಇಲ್ಲ. ಆ ಆತ್ಮ ಆರೋಗ್ಯವಾಗಿದೆಯಾ, ಅನಾರೋಗ್ಯದಿಂದ ತುಂಬಿದೆಯಾ, ಅದು ವೀಕ್ ಆಗಿದೆಯಾ, ಅದು ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿ ಅವ್ರೇನು ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಅವ್ರ ಆತ್ಮಿಕ ಜೀವನ ಇದೆ, ಆ ಆತ್ಮಿಕ ಜೀವನದ ಬಗ್ಗೆ ಅವ್ರೇನು ಯೋಚನೆ ಮಾಡ್ತಾ ಇಲ್ಲ. ಆತ್ಮಿಕ ಜೀವನದಲ್ಲಿ ನೀನು ಯಾವ ರೀತಿ ಹಂತ ಹಂತವಾಗಿ ಬೆಳಿಬೇಕು, ಅದನ್ನ ಯಾವ ರೀತಿ ದೃಢಪಡಿಸ್ಬೇಕು, ಯಾವ ರೀತಿ ಅದನ್ನ ಶಕ್ತಿಗೊಳಿಸ್ಬೇಕು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅವ್ರು ಯೋಚನೆ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಲೋಕವಾಗಲಿ ಕ್ರೈಸ್ತರಾಗಲಿ ಯೋಚನೆ ಮಾಡ್ತಕ್ಕಂಥ, ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಕ್ಕಂಥ ಸಂಗತಿಗಳು ಯಾವುದು ಅಂತ ಹೇಳಿದ್ರೆ, ಒಂದು ಬಾಡಿ ಶರೀರ, ಎರಡನೇದು ಮೈಂಡ್, ಅವರ ಬುದ್ಧಿ. ಆದ್ರೆ ನಾವೀಗ ಪ್ರಾಣಿಗಳ ಒಂದು ಇದಕ್ಕೆ ಬರೋದೇ ಆದ್ರೆ, ಪ್ರಾಣಿಗಳಿಗೂ ಕೂಡ ಶರೀರ ಇದೆ, ಅವ್ರಿಗೂ ಕೂಡ ನನ್ನ ಬಾಡಿ ಇದೆ, ಪ್ರಾಣಿಗಳಿಗೂ ಕೂಡ ಬುದ್ಧಿ ಇದೆ, ಪ್ರಾಣಿಗಳು ಕೂಡ ತಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ತವೆ. ಅವು ಕೂಡ ನಾನು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ಇರಬೇಕು ಅಂತ ಹೇಳಿನೇ ಅವು ಆಸೆ ಪಡ್ತವೆ. ಅದಕ್ಕೆ ಬೇಕಾದಂತ ಆಹಾರವನ್ನ, ಟ್ರೀಟ್ಮೆಂಟ್ ಅನ್ನ ಅವೇ ತೆಗೆದುಕೊಳ್ತವೆ. ಯಾವ್ಯಾವ ರೋಗ ಬರುವಾಗ ಯಾವ ಟ್ರೀಟ್ಮೆಂಟ್ ತಗೊಳ್ಬೇಕು ಅಂತ ಹೇಳಿ ಪ್ರಾಣಿಗಳಿಗೆಲ್ಲ ಅವು ಚೆನ್ನಾಗಿ ಗೊತ್ತು. ಅವ್ಯಾವ ಕೂಡ ನನ್ನ ಆಸ್ಪತ್ರೆಗಳಿಗೆ ಹೋಗೋದಿಲ್ಲ. ಸೊ ನೀವು ನಾಯಿಗಳನ್ನ, ಬೆಕ್ಕುಗಳನ್ನ ನೋಡೋದೇ ಆದ್ರೆ ಅವುಗಳಿಗೆ ಒಳ್ಳೆ ಬುದ್ಧಿ ಇದೆ. ಸೊ ಅವ್ರಿಗೆ ಒಳ್ಳೆ ಒಂದು ಸೆನ್ಸ್ ಇದೆ. ನಾವೇನಾದ್ರೂ ಹೇಳೋದೇ ಆದ್ರೆ ಅವು ಅದಕ್ಕೆ ರೆಸ್ಪಾಂಡ್ ಮಾಡ್ತವೆ, ನಾವ್ ಹೇಳೋದನ್ನ ಕೇಳ್ತವೆ, ನಾವ್ ಹೇಳೋದನ್ನ ಅನುಸರಿಸ್ತವೆ, ವಿಧೇಯತೆಯನ್ನ ತೋರಿಸ್ತವೆ, ಪ್ರೀತಿಯನ್ನ ತೋರಿಸ್ತವೆ, ಕೋಪವನ್ನ ತೋರಿಸ್ತೈತೆ. ಸೊ ನಾಯಿಗಳಿಗೂ ಬುದ್ಧಿ ಇದೆ, ನಾಯಿಗಳಿಗೂ ಶರೀರ ಇದೆ, ನಾಯಿಗಳಿಗೂ ಬೆಕ್ಕುಗಳಿಗೂ ಜ್ಞಾಪಕ ಶಕ್ತಿ ಇದೆ. ಅವು ತಮ್ಮ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಮನುಷ್ಯರು ಇಲ್ಲಿ ಮಾಡ್ತಾ ಇರ್ತಕ್ಕಂಥದ್ದೇನು ಅಂತ ಹೇಳಿದ್ರೆ, ಅವರು ಬಾಡಿಗೂ ಮೈಂಡ್ಗೂ ಪ್ರಾಮುಖ್ಯತೆಯನ್ನ ಕೊಡ್ತಾ ಇದ್ದಾರೆ. ಹಾಗಿದ್ರೆ ಮನುಷ್ಯರಿಗೂ ಪ್ರಾಣಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನು? ಮನುಷ್ಯರಿಗೂ ಪ್ರಾಣಿಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಇಲ್ಲದೆ ಇರ್ತಕ್ಕಂಥ ಒಂದು ಅಂಶ, ಒಂದು ಭಾಗ ಮನುಷ್ಯನಿಗಿದೆ. ಅದೇನಪ್ಪಾ ಅಂತ ಹೇಳಿದ್ರೆ, ಪ್ರಾಣಿಗಳಿಗೆ ಆತ್ಮ ಇಲ್ಲ, ಮನುಷ್ಯನಿಗೆ ಆತ್ಮ ಇದೆ. ಪ್ರಾಣಿಗಳಿಗೆ ಆತ್ಮ ಇಲ್ಲದೆ ಇರೋದ್ರಿಂದ ಪ್ರಾಣಿಗಳು ತಮ್ಮ ಆತ್ಮದ ಬಗ್ಗೆ ಅವೇನ್ ಚಿಂತೆ ಮಾಡ್ಬೇಕಾಗಿಲ್ಲ. ಆತ್ಮಿಕ ಜೀವನದ ಬಗ್ಗೆ ಏನು ಅವೇನ್ ಚಿಂತೆ ಮಾಡ್ಬೇಕಾಗಿಲ್ಲ. ಪ್ರಾಣಿಗಳು, ಅಯ್ಯೋ ನಾನ್ ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡಿಲ್ಲ, ಚರ್ಚ್ಗೆ ಹೋಗ್ಲಿಲ್ಲ, ಬೈಬಲ್ ಓದ್ಲಿಲ್ಲ, ನನ್ನ ಆತ್ಮಿಕ ಜೀವನ ಕೆಟ್ಟೋಗೈತೆ, ನನ್ನ ಆತ್ಮಿಕ ಜೀವನವನ್ನ, ನನ್ನ ನಂಬಿಕೆಯ ಜೀವನವನ್ನ ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ಹೇಳಿ ಅವೇನ್ ತಲೆ ಕೆಡ್ಸ್ಕೊಳಲ್ಲ. ಯಾಕಂತ ಹೇಳಿದ್ರೆ ಅವಕ್ಕೆ ಆತ್ಮ ಇಲ್ಲ. ಸೊ ತಮ್ಮ ಆತ್ಮ ನಾಶವಾಗಿ ಹೋಗ್ತೈತೆ, ತಮ್ಮ ಆತ್ಮಕ್ಕೆ ನಿತ್ಯ ಜೀವ ಇಲ್ಲ ಅಂತ ಹೇಳಿ ಪ್ರಾಣಿಗಳೇನು ಗೋಳಾಡ್ಬೇಕಾಗಿಲ್ಲ. ಅವ್ಯಾವ ಕೂಡ ನಿತ್ಯ ಜೀವಕ್ಕೆ ಹೋಗೋದಿಲ್ಲ. ಆದ್ರೆ ಈಗ ಪ್ರಾಣಿಗಳಿಗಿಂತ ವ್ಯತ್ಯಾಸವಾಗಿ ಸೃಷ್ಟಿ ಮಾಡಲ್ಪಟ್ಟಂತ, ಪ್ರಾಣಿಗಳಲ್ಲಿ ಇಲ್ಲದೆ ಇರ್ತಕ್ಕಂತ ಒಂದು ಅಂಶವನ್ನ ತನ್ನ ಒಂದು ಜೀವನದಲ್ಲಿ ಹೊಂದಿಕೊಂಡಿರ್ತಕ್ಕಂತ ಮನುಷ್ಯನ್ ಏನಾಗಿದ್ದಾನೆ ಅಂತ ಹೇಳಿದ್ರೆ, ಪ್ರಾಣಿಗಳ ಲೆವೆಲ್ಗೆ ಇಳಿದು ಬಿಟ್ಟಿದ್ದಾನೆ. ಯಾಕಂತ ಹೇಳಿದ್ರೆ ಪ್ರಾಣಿಗಳು ಯೋಚನೆ ಮಾಡ್ತಕ್ಕಂಥದ್ದು, ಪ್ರಾಮುಖ್ಯತೆಯನ್ನ ಕೊಡ್ತಕ್ಕಂಥದ್ದು ಶರೀರಕ್ಕೆ ಮತ್ತೆ ಬುದ್ಧಿಗೆ. ಅದೇ ತರ ಮನುಷ್ಯನು ಏನ್ ಮಾಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಶರೀರಕ್ಕೆ ಮತ್ತೆ ಬುದ್ಧಿಗೆನೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಟ್ಟು, ನಾನು ಜ್ಞಾನಿ, ನಾನು ವಿವೇಕಿ, ನಾನು ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ, ವಿಚಾರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಅವನು ಹುಚ್ಚನಾಗಿದ್ದಾನೆ, ಅವನ ಮನಸ್ಸು ಕತ್ತಲಾಗಿದೆ ಎಂಬುದಾಗಿ ದೇವರ ವಾಕ್ಯ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅದು ನಿಜಾನೇ ಅಲ್ವಾ? ಸೊ ಯಾವಾಗ ನಾವು ಬರೀ ನಮ್ದು ಬಾಡಿ ಮತ್ತು ಮೈಂಡ್ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೇವೋ, ಆವಾಗ ನಾವು ಆಟೋಮೆಟಿಕ್ ಆಗಿ ಏನು ಅಂತ ಹೇಳಿದ್ರೆ, ಪ್ರಾಣಿಗಳ ಒಂದು ಲೆವೆಲ್ಗೆ ನಾವು ಇಳಿದು ಹೋಗ್ತೇವೆ ಎಂಬತಕ್ಕಂಥದ್ರಲ್ಲಿ ಏನಾದ್ರೂ ಸಂಶಯ ಇದೆಯಾ? ಸೊ ಪ್ರಾಣಿಗಳು ಆಸೆ ಪಡ್ತಕ್ಕಂಥದ್ದು ಅದೇನೆ, ಮನುಷ್ಯರು ಆಸೆ ಪಡ್ತಕ್ಕಂಥದ್ದು ಅದೇನೆ. ಪ್ರಾಣಿಗಳು ಫಿಟ್ ಆಗಿದ್ದಾವೆ, ಮನುಷ್ಯರು ಕೂಡ ಫಿಟ್ ಆಗಿದ್ದಾರೆ.
ಎಲ್ಲಿ ಫಿಟ್ ಆಗಿಲ್ಲ ಅಂತ ಹೇಳಿದ್ರೆ ಪ್ರಾಣಿಗಳಿಗೆ ಆತ್ಮಿಕ ಜೀವನ ಇಲ್ಲ, ಮನುಷ್ಯರಿಗೆ ಆತ್ಮಿಕ ಜೀವನ ಇದ್ರೂ ಕೂಡ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ, ಅದಕ್ಕೆ ಕೊಡ್ಬೇಕಾದಂತ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಅದನ್ನ ಕಾಪಾಡ್ಕೊಳ್ಬೇಕಾದಂತ ರೀತಿನಲ್ಲಿ ಕಾಪಾಡ್ಕೊಳ್ತಾ ಇಲ್ಲ. ಸೊ ಅಲ್ಲಿ ನಷ್ಟವಾಗಿರ್ತಕ್ಕಂಥದ್ದು. ಸೊ ಅದು ಮನುಷ್ಯನನ್ನ ಪ್ರಾಣಿಗಳಿಗಿಂತ ವ್ಯತ್ಯಾಸವಾಗಿ ಮಾಡ್ತಕ್ಕಂಥ ಒಂದೇ ಒಂದು ಗುಣ. ಈಗ ಮನುಷ್ಯನಲ್ಲೂ ಕೂಡ ಆತ್ಮ ಇಲ್ಲದೆ ಇದ್ದಿದ್ರೆ ಅವನು ಪ್ರಾಣಿಗಳ ತರನೇ ಜೀವಿಸಬಹುದಿತ್ತು. ಅದೇ ಪ್ರಾಣಿಗಳಿಗಿಂತ ವ್ಯತ್ಯಾಸ್ತನಾಗಿ ಜೀವಿಸೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅವನಲ್ಲಿ ದೇವರು ಇಟ್ಟಿರ್ತಕ್ಕಂಥ ಆತ್ಮ ಅಥವಾ ದೇವರು ಅವನಲ್ಲಿ ಊದಿರ್ತಕ್ಕಂಥ ಜೀವ ಶ್ವಾಸ, ಅದು ಮನುಷ್ಯನನ್ನ ಆತ್ಮಿಕ ವ್ಯಕ್ತಿಯನ್ನಾಗಿ ಒಂದು ಆತ್ಮವಾಗಿ ಪರಿವರ್ತನೆಗೊಳಿಸ್ತಕ್ಕಂಥದ್ದು. ಸೊ ಆದ್ರೆ ಇಲ್ಲಿ ತಾನು ಯಾರು ಎಂಬತಕ್ಕಂಥದ್ದನ್ನ ಆತನ ತಿಳ್ಕೊಳ್ಳದೆ ಆತನ ವಿಚಾರ ಮಾಡಿ 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 ಮೂರ್ಖನಾಗಿ ಮೂಢನಾಗಿ ಹೋಗಿರ್ತಕ್ಕಂಥ ಸಂಗತಿಯನ್ನ ಇಲ್ಲಿ ಅಪೊಸ್ತಲನಾದಂಥ ಪೌಲನ ತಿಳಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಅವನು ಯಾವಾಗ್ಲೂ ಕೂಡ ಏನೇನೋ ವಿಚಾರ ಮಾಡ್ತಾನೆ, ಆದ್ರೆ ಆ ವಿಚಾರಗಳೆಲ್ಲನೂ ವೇಸ್ಟ್ ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ನಮಗಿರ್ತಕ್ಕಂಥ ಈ ಮೈಂಡ್ ಇದೆಯಲ್ಲ, ಈ ಮೈಂಡ್ ಲೋಕದ ವಿಷಯಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ತೈತೆ ಹೊರತು ದೇವರ ವಿಷಯಗಳನ್ನ, ಆತ್ಮೀಕವಾದಂತ ವಿಷಯಗಳನ್ನ ಇದು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಸೊ ಆತ್ಮೀಕವಾದಂತ ವಿಷಯವನ್ನ, ದೇವರ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಖಂಡಿತವಾಗ್ಲೂ ದೇವರ ಒಂದು ಸಹಾಯ ಬೇಕೇ ಬೇಕು. ಅದಕ್ಕೆ ಜ್ಞಾನಿಗಳಾಗಿರ್ತಕ್ಕಂಥವರು ತಮ್ಮ ಜ್ಞಾನದ ಮೂಲಕವಾಗಿ ದೇವರ ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಯೇಸುಸ್ವಾಮಿ ಹೇಳೋದು ಏನು ಅಂತ ಹೇಳಿದ್ರೆ, ನೀನು ಜ್ಞಾನಿಗಳಿಗೂ ವಿವೇಕಿಗಳಿಗೂ ಈ ಸತ್ಯವನ್ನ ನೀನು ಮರೆ ಮಾಡಿ ಶಿಶುಗಳಂತಿರ್ತಕ್ಕಂಥ ಈ ಮಕ್ಕಳಿಗೆ ಈ ದೇವರ ರಾಜ್ಯದ ಸತ್ಯವನ್ನ, ದೇವರ ವಾಕ್ಯದ ಮರ್ಮಗಳನ್ನ ನೀನು ತಿಳಿಯಪಡಿಸಿರೋದಕ್ಕಾಗಿ ದೇವರೇ ನಾನು ನಿನ್ನ ಸ್ತುತಿಸ್ತೇನೆ ಎಂಬುದಾಗಿ ಯೇಸುಸ್ವಾಮಿ ಹೇಳ್ತಕ್ಕಂಥದ್ದು. ನಮಗೆ ಈ ಲೋಕದ ಮೈಂಡ್ ಇಂದ ಈ ಸೈನ್ಸು, ಮ್ಯಾಥ್ಸು, ಇಂಗ್ಲಿಷು, ಸೋಷಿಯಾಲಜಿನ ಅರ್ಥ ಮಾಡ್ಕೊಳ್ಬಹುದೇ ಹೊರತು ದೇವರನ್ನ, ದೇವರ ರಾಜ್ಯವನ್ನ, ದೇವರ ನೀತಿಯನ್ನ, ದೇವರ ಪರಿಶುದ್ಧತೆಯನ್ನ, ದೇವರ ಭಯವನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಇದೆ. ಅದನ್ನ ನಾವು ಸರಿಯಾದಂತ ರೀತಿಯಲ್ಲಿ ತಿಳ್ಕೊಳ್ಬೇಕಾದ್ರೆ ದೇವರ ಒಂದು ಕೃಪೆ ಬೇಕು. ದೇವರು ನಮಗೆ ಪರಿಶುದ್ಧಾತ್ಮನ ಮೂಲಕವಾಗಿ ತಿಳಿಯಪಡಿಸ್ಬೇಕು. ದೇವರ ರಹಸ್ಯಗಳನ್ನ ವ್ಯಕ್ತ ಮಾಡ್ಕೊಡ್ಬೇಕು. ಆವಾಗ ನಮ್ಮ ಹೃದಯದ ಕಣ್ಣಿಂದ ಅದನ್ನ ಗ್ರಹಿಸಲಿಕ್ಕೂ, ನಂಬಲಿಕ್ಕೂ, ಅದನ್ನ ಅಳವಡಿಸಿಕೊಂಡು ಜೀವನದಲ್ಲಿ ಮುಂದುವರಿಯಲಿಕ್ಕೂ ಅದು ಸಹಾಯ ಮಾಡುತ್ತೆ. ಆದ್ರೆ ಇಲ್ಲಿ ಈ ಲೌಕಿಕವಾದಂತ ಜ್ಞಾನಿಗಳು ಅಂತ ಹೇಳ್ಕೊಂಡು ಹುಚ್ಚರಾದರು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಆದ್ರೆ ನಾವು ಯಾವ ಲೆವೆಲ್ ನಲ್ಲಿ ಇದ್ದೇವೆ ಎಂಬುದಾಗಿ ನಮ್ಮನ್ನೇ ನಾವು ಗಮನಿಸಬೇಕಾದಂತ ಒಂದು ಅಂಶ ಇದೆ. ನಾನು ಇಲ್ಲಿಗೆ ನನ್ನ ಮಾತುಗಳನ್ನ ನಾನು ಮುಗಿಸ್ತೇನೆ. ನಿಮ್ಗೆ ಏನಾದ್ರೂ ಡೌಟ್ಸ್ ಇರೋದೇ ಆದ್ರೆ, ಈಗ ನಾನು ಹೇಳಿದಂತ ವಿಷಯಗಳನ್ನ ಬಗ್ಗೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇರೋದೇ ಆದ್ರೆ ನೀವೀಗ ಕೇಳಬಹುದು.